ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ. ನಿಮ್ಮೆಲ್ಲರಿಗೂ ಸಹ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ಹರ್ಷದ ಸಂದರ್ಭದಲ್ಲಿ ವಿಶೇಷ ಅತಿಥಿ ನಮ್ಮ ಜೊತೆಯಾಗಿದ್ದಾರೆ. ಇವರು ಕರಾವಳಿಯ ಸುಂದರ ಬೆಡಗಿ. ಬಾಲ್ಯದಲ್ಲೇ ಸಂಗೀತ ಮತ್ತು ಹಾಡುಗಾರಿಕೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಂತಹ ಇವರು ಇವತ್ತು ಚೈತ್ರದ ಕೋಗಿಲೆಯಾಗಿ ಕನ್ನಡದ ಕಲರವವನ್ನು ಪ್ರಪಂಚದ ಎಲ್ಲ ಕಡೆ ಕೇಳಿಸ್ತಾ ಇದ್ದಾರೆ. ಇದುವರೆಗೂ ಇವರು ಸುಮಾರು 16 ಭಾಷೆಗಳಲ್ಲಿ 5,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಗಾಯಕಿಯಾಗಿದ್ದಾರೆ. ನೇರವಾಗಿ ಇವರ ಹೆಸರನ್ನ ಹೇಳದೆ ಇವ್ರು ಹಾಡಿರುವಂಥ ಒಂದು ಹಾಡನ್ನ ಅವ್ರ ಹತ್ರನೇ ಹೇಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನು ಮಾತಾಡೋದು ಬೇಡ, ಅವ್ರ ಹಾಡನ್ನಷ್ಟೇ ಕೇಳೋಣ. ಆ ಹಾಡನ್ನು ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಎಸ್ ಇವರೇ ಅವರು ಅಂತ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರು ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ, ಅಪ್ಪ ಐ ಲವ್ ಯು ಪಾ. ಎಸ್, ಇಷ್ಟೇ ಸಾಕು ಅಂತ ಅನ್ಸುತ್ತೆ ನಮ್ ಜೊತೆ ಇರುವಂತಹವರು ಯಾರು ಅಂತ. ದಟ್ ಈಸ್ ಅನುರಾಧ ಭಟ್. ಎಸ್, ಹೌದು, ಚಲನಚಿತ್ರ ಗೀತೆ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಜಾಹೀರಾತು, ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಸಹ ತಮ್ಮ ಛಾಪನ್ನು ಮೂಡಿಸಿರುವಂತಹ ಕನ್ನಡದ ಪ್ರಸಿದ್ಧ ಗಾಯಕಿ ಅನುರಾಧ ಭಟ್ ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಸೊ ನಿಮ್ಮ ಜೊತೆ ಆಗಿರುವಂತಹದ್ದು ನಿಮ್ಮ ಬಾನುಲಿ ಗೆಳೆಯ ಸಚಿನ್ ಬನವಾಸಿ ಮತ್ತು ನಾನು ಮಧು ಚೈತ್ರ. ಎಸ್, ಅನುರಾಧ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಆಕಾಶವಾಣಿಗೆ ತಮಗೆ ಸುಸ್ವಾಗತ. ನಮಸ್ಕಾರ ಸಚಿನ್ ಅವರೇ, ಮಧು ಚೈತ್ರ ಅವರೇ, ಹಾಗೆ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ 2025 ಹಾರ್ದಿಕ ಶುಭಾಶಯಗಳು. ಮೆಲೋಡಿಯಸ್ ಕ್ವೀನ್ ಹಾಡುಗಳ ಸಾಕಷ್ಟು ಸುರಿಮಳೆಯನ್ನ ಸ್ಯಾಂಡಲ್ವುಡ್ಗೆ ಸುರಿಸಿದಿರಾ. ಈಗಾಗಲೇ ಸಾಕಷ್ಟು ಹಾಡುಗಳನ್ನ ಹಾಡಿ ಪ್ರಸಿದ್ಧಿ ಆದ್ರೂ ಕೂಡ ನಿಮ್ಮನ್ನ ಯಾವಾಗಲೂ ಗುರುತಿಸೋದೆ ಅಪ್ಪ ಐ ಲವ್ ಯು ಇಂದ. ಸೊ ಅಪ್ಪ ಐ ಲವ್ ಯುನ ಹಾಡುವಾಗ ನೀವು ಹೇಳಿದ್ದ ಹಾಡಿನ ಖುಷಿ ಬರೀ ನಿಮ್ಮೊಬ್ಬರಿಗೆ ಮಾತ್ರ ಸೀಮಿತ ಆಗದೆ ಇಡೀ ಆ ಕನ್ನಡದ ಹಾಡು ಯಾವ ಕನ್ನಡದ ಮನಸ್ಸಿಗೆ ಮುಟ್ಟಿದ್ರೂ ಆ ಕನ್ನಡದ ಮನಸ್ಸು ಅಪ್ಪನಿಗೋಸ್ಕರ ಮಿಡಿತಾನೆ ಇರುತ್ತೆ ಅಂತ ಅನ್ಸುತ್ತೆ. ಖುಷಿ ಖುಷಿಯಾಗಿ ಹೊಸ ವರ್ಷಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ನಿಮಗೆ ಆತ್ಮೀಯ ಸ್ವಾಗತನ ಹೇಳ್ತಾ, ಹೊಸ ಹಾಡುಗಾರಿಕೆಯಲ್ಲಿ ಈ ಎಲ್ಲರ ಮನಸ್ಸನ್ನ ಗೆದ್ದಿರೋ ನೀವು ಬಾಲ್ಯದಲ್ಲಿ ಹೇಗೆ ನಿಮ್ಮ ಸಂಗೀತದ ಪಯಣ ಶುರುವಾಯಿತು ಅಂತ ಹೇಳ್ತೀರಾ? ಮೊಟ್ಟ ಮೊದಲನೇ ಬಾರಿ ನಾನು ಮ್ಯೂಸಿಕ್ ಕೇಳ್ತಾ ಇದ್ದಿದ್ದೆ ನಮ್ಮ ತಂದೆ ತಾಯಿಯಿಂದ. ಸೊ ದೇ ಆರ್ ಮ್ಯೂಸಿಕ್ ಲವರ್ಸ್. ಅವರಿಗೆ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ. ಸೊ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಕ್ಯಾಸೆಟ್ CDs ಇರೋದು, ಬೇರೆ ಬೇರೆ ರೀತಿಯ ಹಾಡುಗಳು ಅವ್ರು ಕೇಳೋರು, ಕ್ಲಾಸಿಕಲ್ ಮ್ಯೂಸಿಕ್ ಇಂದ ಹಿಡಿದು ಸಿನಿಮಾ ಹಾಡುಗಳವರೆಗೆ. ಸೊ ಅದನ್ನ ಕೇಳಿ 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 ಯಾವ್ದಾದ್ರು ಇಷ್ಟ ಆದ್ರೆ ಇದನ್ನ ಪ್ಲೇ ಮಾಡು ಅಂತ ಹಠ ಮಾಡ್ತಾ ಇದ್ದೆ. ಸೊ ನನಗೋಸ್ಕರ ಅದನ್ನ ರೆಕಾರ್ಡ್ ಮಾಡಿಟ್ಟು ಮತ್ತೆ ಮತ್ತೆ ಕೇಳಿಸ್ತಾ ಇದ್ರು. ಈ ಆಸಕ್ತಿ ನೋಡಿ ನನ್ಗೊಂದು 5.5-6 ವರ್ಷ ಆಗುವಾಗ ನನ್ನ ಕ್ಲಾಸಸ್ಗೆ ಸೇರಿಸಿದ್ರು. ಓಕೆ, ಸಂಗೀತ ಕೇಳ್ತಾ ಕೇಳ್ತಾ ಬೆಳೆದ್ರಿ. ಜೊತೆಗೆ ಸಂಗೀತದ ಹಿನ್ನೆಲೆ ಇದ್ದಿದ್ ಮನೆ ಏನಲ್ಲ ನಿಮ್ದು, ಆದ್ರೂ ಕೂಡ ಒಂದು ಪ್ಯೂರ್ ಪ್ರೆಷರ್ ಇಲ್ಲ, ನೀನು ಓದ್ಬೇಕು, ಓದಿ ಚೆನ್ನಾಗಿ ಒಂದು ಒಳ್ಳೆ ಕೆಲಸ ಸಿಕ್ಕಾದ್ಮೇಲೆ ನೀನ್ ಇದನ್ನ ಒಂದು ಸೈಡ್ ಅಲ್ಲಿ ಹಾಬಿ ಅಂತ ಇಟ್ಕೋ ಅಂತ ಆ ಪ್ಯೂರ್ ಪ್ರೆಷರ್ ನಿಮ್ಗೆ ಇರ್ಲಿಲ್ವಾ? ಖಂಡಿತ ಇರ್ಲಿಲ್ಲ. ಅಂದ್ರೆ ಓದ್ತಾ ಇದ್ದೆ ನನ್ಗೆ ಯಾವತ್ತು ಓದು ಅಂತ ಹೇಳ್ಬೇಕಾಗಿ ಬರ್ಲಿಲ್ಲ ಒಂದು. ಆಮೇಲೆ ನನ್ನ ತಂದೆ ತಾಯಿ ಯಾವತ್ತು ನನಗೆ ಏನು ಪ್ರೆಷರೈಸ್ ಮಾಡಿಲ್ಲ. ನನ್ಗೇನು ಇಷ್ಟನೋ ಅದನ್ನ ಆಯ್ಕೆ ಮಾಡೋಕೆ ಸ್ವಾತಂತ್ರ್ಯ ಕೊಡ್ತಾ ಇದ್ರು. ಹಾಗೆ ಎಲ್ಲಾದ್ರಲ್ಲೂ ನಾನು ಆಸಕ್ತಿ ತೋರಿಸ್ತಾ ಇದ್ದೆ. ಸೊ ಸ್ಕೂಲಿಗೆ ಹೋದ್ರೆ ಅಲ್ಲೇ ಟೀಚರ್ ಹೋಗಿದ ತಕ್ಷಣ ಒಂದು ಗ್ಯಾಪ್ ಇರುತ್ತಲ್ಲ, ಆವಾಗ ಹೋಮ್ವರ್ಕ್ ಮುಗಿಸೋದು, ಇಂಟರ್ವೆಲ್ ಅಲ್ಲಿ, ಲಂಚ್ ಬ್ರೇಕ್ ಅಲ್ಲಿ. ಸೊ ದಟ್ ಮನೆಗೆ ಬಂದ್ಮೇಲೆ ನನಗೆ ನನ್ನ ಎಲ್ಲಾ ಬೇರೆ ಬೇರೆ ಆಕ್ಟಿವಿಟೀಸ್, ಸಂಗೀತ ಕ್ಲಾಸು, ವೀಣೆ ಕ್ಲಾಸು, ಭರತನಾಟ್ಯಂ, ಇದೆಲ್ಲ ಅಕಾಮಡೇಟ್ ಮಾಡೋಕ್ಕೆ ನಂಗೆ ಸಮಯ ಸಿಗ್ಬೇಕು ಅಂತ ನಾನೇ ಮುಂಚಿತವಾಗಿ ಪ್ರಿಪೇರ್ ಆಗ್ತಾ ಇದ್ದೆ. ಓದಿದ್ದು MBA, ಸೊ ಅದನ್ನು ಕೂಡ HR ಅಂತ ಹೇಳಿದ್ರಿ. ಸೊ ಆ ಒಂದು ಕಲೆ ನಿಮ್ಮನ್ನ ಯಾವ ರೀತಿಯಾಗಿ ಸೆಳೀತು? ಈ ಕಡೆ ಕಲೆ, ಹಾಡುಗಾರಿಕೆ, ಯಾವ ಒಂದು ಅಂಶ ಈ ಕಡೆ ನಿಮ್ಮನ್ನ ಸೆಳೆದಿದ್ದು? ಅಂದ್ರೆ ನಾನು ಸ್ಕೂಲ್ ಕಾಲೇಜಸ್ ಅಲ್ಲೆಲ್ಲ ಆಗ್ಲೇ ನಾನು ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದೆ. ಆಕಾಶವಾಣಿ ಆಡಿಷನ್ಸ್ ಕೊಟ್ಟಿದ್ದೆ. ಸೊ ಅಲ್ಲೂ ಹಾಡ್ತಾ ಇದ್ದೆ. ಸೊ ಸಂಗೀತದ ಕಡೆ ನನಗೆ ಸೆಳೆತ ಜಾಸ್ತಿ ಇತ್ತು. ಬಟ್ ಇದನ್ನೇ ನನ್ ಪ್ರೊಫೆಷನ್ ಸಿಗತ್ತೋ ಇಲ್ವೋ ಅನ್ನೋ ಒಂದು ಗೊಂದಲನೂ ಇತ್ತು. ಸೊ ಏನೇ ಆದ್ರೂ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡಿದ್ದೆ. ಸೊ ಅದೇ ನಿಟ್ಟಿನಲ್ಲಿ ನಾನು ಆಕ್ಚುಲಿ ಫಸ್ಟ್ ಅನ್ಕೊಂಡಿದ್ದು ನಾನು ಡಾಕ್ಟರ್ ಆಗ್ಬೇಕಂತ. ಈಗ ಮ್ಯೂಸಿಕ್ ಥೆರಪಿಸ್ಟ್ ಆಗಿದ್ದೀರಾ? ಕರೆಕ್ಟ್. ಸೊ ಇಬ್ರು ಹೀಲರ್ಸೇ ಅಲ್ವಾ?
ಸೊ ಬಟ್ ಸಂಗೀತದ ಮೇಲೆ ಒಲವು ಜಾಸ್ತಿ ಇದ್ದಿದ್ರಿಂದ ಅದರಲ್ಲಿ ತುಂಬ ಓದೋದಕ್ಕಿರುತ್ತೆ, ಅದು ಎರಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ BSc ಆಯ್ಕೆ ಮಾಡಿಕೊಂಡು ಆಮೇಲೆ BSc ಇಸ್ ನಾಟ್ ಇನಫ್ ಒಂದು ಪ್ರೊಫೆಷ್ನಲ್ ಇದಕ್ಕೆ ಹೋಗೋದಕ್ಕೆ ಅಂತ ಆಮೇಲೆ ನಂತರ MBA ಮಾಡಿ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕೂಡ ಸೇರಿಕೊಂಡು 1 ವರ್ಷ ವರ್ಕ್ ಮಾಡಿದೆ. ಮತ್ತು ಎರಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ರಾಜೀನಾಮೆ ನೀಡಿಬಿಟ್ಟು ಮ್ಯೂಸಿಕನ್ನೇ ಕಂಟಿನ್ಯೂ ಮಾಡಿದೆ. ಎಲ್ಲ ಅವಕಾಶಗಳು ತುಂಬಾನೇ ಸಿಕ್ಕಿದೆ, ಅದು ಕೂಡ ಆಕಾಶವಾಣಿಯಿಂದ ಸಿಕ್ತು ಅಂತ ಕೇಳೋದಕ್ಕೆ ನಮಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಆಕಾಶವಾಣಿ ಅಷ್ಟೇ ಅಲ್ಲ, ಅದು ಅವಕಾಶಗಳ ವಾಣಿ. ಖಂಡಿತ ಒಳ್ಳೆ ಮಾತು. ಹೌದು, ನನ್ನ ಮೊದಲ ಗುರುಗಳು ಶ್ರೀಮತಿ ರಂಗನಾಯಕಿ ವರದರಾಜನ್. ಅವ್ರು ನನಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆ ವೀಣೆ ನುಡಿಸೋದನ್ನ ಹೇಳ್ಕೊಡ್ತಾ ಇದ್ರು. ಆಮೇಲೆ ನಂತರದ ದಿನಗಳಲ್ಲಿ ನಾನು ಮಂಗಳೂರು ಆಕಾಶವಾಣಿ ಸ್ಟಾಫ್ ಆರ್ಟಿಸ್ಟ್ ಆಗಿದ್ದಂತ ಶ್ರೀನಾಥ್ ಮರಾಠೆ ಅವ್ರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೆ. ಸೊ ನೀನ್ ಚೆನ್ನಾಗಿ ಹಾಡ್ತೀಯಾ, ಆಕಾಶವಾಣಿಲಿ ಬಂದು ಆಡಿಷನ್ ಕೊಡು ಅಂತ ಅವರೇ ನನಗೆ ಉತ್ತೇಜನ ನೀಡಿದ್ದು. ಸೊ ಅಲ್ಲಿ ಹೋಗಿ ನಾನು ಆಡಿಷನ್ ಕೊಟ್ಟು ಆವಾಗಿನ ಕಾಲದಲ್ಲಿ ಫಸ್ಟ್ ನನ್ನ B ಗ್ರೇಡ್ ಆಡಿಷನ್ ಅಲ್ಲಿ ಕಂಪ್ಲೀಟ್ ಮಾಡಿ ರೆಕಾರ್ಡಿಂಗ್ ಹೋಗ್ತಾ ಇದ್ದೆ. ಪುಟ್ಟ ವಯಸ್ಸಲ್ಲೇನೆ ಆಕಾಶವಾಣಿ ಹೆಜ್ಜೆ ಇಟ್ಟು ಇಲ್ಲಿಂದ ಸಾಕಷ್ಟು ಅವಕಾಶಗಳು ಸಿಕ್ಕಿ ಮುಂದೆ ಬಂದಿದ್ದೀರಾ. ಕಾರ್ಟೂನ್ ನಲ್ಲೂ ಕೂಡ ನಿಮ್ಮ ಧ್ವನಿನ ಕೇಳಿದ್ದುಂಟು. ಆ ಧ್ವನಿ ಬರೀ ಧ್ವನಿಯಾಗಷ್ಟೇ ಇರುತ್ತೆ, ಸಾಕಷ್ಟು ಹಾಡುಗಳನ್ನ ಕೂಡ ಹಾಡಿದೀರಾ, ರೈಮ್ಸ್ ಆಡಿದಿರಿ ಅಂತ ಹೇಳ್ತಾ ಇದ್ರಿ ಯಾವಾಗ್ಲೇ ನೀವು. ಯಾವ ರೈಮ್ಸ್ ಆಡಿದೀರಾ ಅದನ್ನ ನೆನಪಿಸ್ಕೊಳ್ಳೋದಾದ್ರೆ, ಮತ್ತೆ ಆ ಮೊದಲ ಸಲ ಕಾರ್ಟೂನ್ಗೆ ಅಂತ ಸಿಕ್ಕಿದ ಆಪರ್ಚುನಿಟಿನ ನೆನಪಿಸ್ಕೊಳ್ಳೋದು? ಕಾರ್ಟೂನ್ಗೆ ಅವಕಾಶ ಸಿಕ್ಕಿದ್ದು ತುಂಬಾನೇ ಆಕಸ್ಮಿಕ. ಅದು ಅಂದ್ರೆ ನಾನು ಕೋರಸ್ ಟ್ರ್ಯಾಕ್ ಇದೆಲ್ಲ ಹಾಡ್ತಾ ಇದ್ದೆ. ಸೊ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಇದಕ್ಕೊಂದು ಟ್ರೈ ಮಾಡಿ ಅಂತ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ನಂಗೆ ಡಬ್ ಮಾಡಕ್ ಹೇಳಿದ್ರು. ಸೊ ಡಬ್ ಮಾಡಿದೆ ಅಂಡ್ ಇಷ್ಟಪಟ್ರು. ಸೊ ಆ ರೀತಿ ಡಬ್ಬಿಂಗ್ ಸ್ಟಾರ್ಟ್ ಆಯ್ತು. ಬಟ್ ಡಬ್ಬಿಂಗ್ ಇಂದ ನನ್ ವಾಯ್ಸ್ ತುಂಬಾನೇ ಎಫೆಕ್ಟ್ ಆಗ್ತಾ ಇತ್ತು. ಅಂದ್ರೆ ಬೇರೆ ಬೇರೆ ಮಾಡ್ಯುಲೇಷನ್ಸ್ ಇರುತ್ತಲ್ಲ, ಅದು ಥ್ರೋಟ್ಗೆ ತುಂಬಾನೇ ಹಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ನನ್ನ ಮೊದಲ ಚಾಯ್ಸ್ ಹಾಡೋದು ತಾನೆ. ಸೊ ಅದನ್ನ ಸ್ಟಾಪ್ ಮಾಡಿದೆ. ಸೊ ಅದೇ ಕಂಪನಿ ಆಮೇಲೆ ಇನ್ಫೋಬೆಲ್ಸ್ ಅವರು ರೈಮ್ಸ್ ಸೀರೀಸ್ ಶುರು ಮಾಡಿದ್ರು, ಚಿನ್ನು ಅಂತ ಒಂದು ಸೀರೀಸ್. ಸೊ ವಾಲ್ಯೂಮ್ 1, 2, 3 ಮಾಡಿದ್ರು. ಸೊ ಅವ್ರಿಗೆ ಕನ್ನಡ ರೈಮ್ಸ್, ಇಂಗ್ಲಿಷ್, ತೆಲುಗು, ಹಿಂದಿ ಈ ಥರ ಭಾಳಷ್ಟು ಹಾಡಿದೆ. ಯಾವುದಾದ್ರೂ ಒಂದು ರೈಮ್ಸ್ ಹಾಡೋದಾದ್ರೆ? ನಂಗೆ ಚೆನ್ನಾಗಿ ನೆನಪಿರೋದು ಒಂದೇ, ನಾಯಿ ಮರಿ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಹಾಡುಗಳು ಮತ್ತೆ ಹಾಡುಗಾರರು ಮತ್ತು ಮೊದಲು ಮಕ್ಕಳನ್ನ ಮುಟ್ಬೇಕಂತೆ. ಒಂದು ಸಾಹಿತ್ಯ ಕೇಳ್ತಾ ಇದ್ದೆ, ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಕುಚ್ಚಿ ಕುಚ್ಚಿ, ಅಂದ್ರೆ ಮಕ್ಳಿಗೆ ಫಸ್ಟ್ ಅದು ತಲುಪಿದ್ರೆ ಸೊ ಎಲ್ಲ ಕಡೆ ತಲುಪುತ್ತೆ ಅನ್ನುವಂತ ರೀತಿ. ಹೌದು, ನಾನು ಈ ಅಮೆರಿಕಾಗೆಲ್ಲ ಹೋದಾಗ ಅಲ್ಲಿನ ಮಕ್ಕಳು ಐಪ್ಯಾಡ್ ಇಟ್ಕೊಂಡು, ಅಂದರೆ ಅವ್ರಿಗೆ ಕನ್ನಡ ಪಾಠ ಇರೋದಿಲ್ಲ ಅಲ್ಲ, ಅವ್ರ ಪೇರೆಂಟ್ಸ್ ಎಲ್ಲ ಈ ಥರ ರೈಮ್ಸ್ ಎಲ್ಲ ಕೇಳಿಸ್ತಾರೆ ಕನ್ನಡ ಭಾಷೆಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಆಗಲಿ ಅಂತ. ಸೊ ಅಲ್ಲಿ ಅವರು ಮಕ್ಕಳು ನೋಡು ಇದು ಹಾಡ್ದವ್ರವರು ಅಂತ ಹೇಳಿದಾಗ ಸೊ ಖುಷಿ ಆಗುತ್ತೆ. ಅಂದ್ರೆ ಆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ನಮ್ಮ ಫ್ಯಾನ್ಸ್ ಇರ್ತಾರಲ್ಲ. ನಾದಬ್ರಹ್ಮ ಹಂಸಲೇಖ ಅವರ ಗಡಿಯಲ್ಲಿ ನಿಮ್ಮ ಚಿತ್ರರಂಗದ ಪಯಣವನ್ನ ಆರಂಭಿಸಿದ್ರಿ. ಸೊ ಮೊದಲು ಅವರಿಗೆ ನೀವು ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರಿ. ಸೊ ಆ ದಿನಗಳನ್ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಾನು ಮೊದಲು ಸೇರಿದ್ದು ಫಸ್ಟ್ ಹೋಗಿದ್ದು ಅಲ್ಲಿ ಆಡಿಷನ್ಗೆ. ನೆನಪಿರಲಿ ಚಿತ್ರದ ರೀ ರೆಕಾರ್ಡಿಂಗ್ ನಡೀತಾ ಇದ್ದ ಸಂದರ್ಭ ಅದು. ಆ ಟೈಮಲ್ಲಿ ಹೊಸ ಗಾಯಕಿಯರ ಶೋಧನೆ ನಡೀತಾ ಇತ್ತು. ನನ್ನನ್ನು ಕರೆದ್ರು. ಸೊ ಎಲ್ಲಾರ ಹತ್ರ ಬೇರೆ ಬೇರೆ ಬಿಟ್ಸ್ ಹಾಡಿಸ್ತಾ ಇದ್ರು. ಅಂಡ್ ಬಿಟ್ಸ್ ಹಾಡಿಸ್ಬಿಟ್ಟು ಅವರ ಅಸಿಸ್ಟೆಂಟ್ ಕಿಟ್ಟು ಅಂತ, ಕೆಜೆಟಿನ್ ಡಯಸ್ ಅವ್ರ ಹೆಸರು, ಅವ್ರು ಹಾಡಿಸ್ತಾ ಇದ್ರು. ಕೊನೆಯಲ್ಲಿ ಸರ್ ಬಂದು ಎಲ್ಲ ಬಿಟ್ಸ್ ಕೇಳಿದ್ರು. ನನ್ನ ವಾಯ್ಸ್ ಇಷ್ಟಪಟ್ಟು, ಎಲ್ಲಿದೆಯಮ್ಮ ಇಷ್ಟು ದಿವಸ ಅಂತ ಕೇಳಿ, ನನಗೆ ರೆಗ್ಯುಲರ್ ಆಗಿ ಟ್ರ್ಯಾಕ್ ಎಲ್ಲ ಹಾಡಕ್ ಬರ್ತೀಯಾ ಅಂತ ಕೇಳಿದ್ರು. ಸೊ ನಾನು ಅದನ್ನೇ ಕಾಯ್ತಾ ಇದ್ದೆ. ಸೊ ಅಲ್ಲಿ ನನ್ನ ಒಂದು ಅವರ ಪರಿಚಯ ಆಯಿತು. ನಿಮ್ಮ ಮಾತುಗಳೇ ನಮ್ಗೊಂಥರ ಹಾಡು ಹೇಳ್ದಂಗೆ ಅನಿಸ್ತಾ ಇರುತ್ತೆ. ಅದನ್ನ ನಮ್ಮ ಕೇಳುಗರು ಒಂದು ಹಾಡನ್ನು ಹಾಡಿಸಿ ಅಂತ ಕೂಡ ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ. ಸೊ ನಿಮ್ಗೆ ಇಷ್ಟವಾಗಿರುವಂಥದ್ದು ಯಾವುದಾದ್ರೂ ಒಂದು ಗೀತೆ ಈಗ ಸದ್ಯಕ್ಕೆ? ಸೊ ಹಂಸಲೇಖ ಸರ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಅವರಿಗೆ ಟ್ರ್ಯಾಕ್ ಹಾಡಿ 2007ರಲ್ಲಿ ಮೀರಾ ಮಾಧವ ರಾಘವ ಅನ್ನೋ ಚಿತ್ರಕ್ಕಾಗಿ ನನ್ನ ಟ್ರ್ಯಾಕ್ ಅನ್ನ ರಿಟೇನ್ ಮಾಡಿದಂತಹ ಒಂದು ಹಾಡು ವಸಂತ ವಸಂತ, ಅದನ್ನೇ ಹಾಡ್ತೀನಿ. ಖಂಡಿತ. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್ ವಸಂತ, ತನ್ನಂತಾನೆ ತನ್ನಂತಾನೆ ಬಂತು ಚಿಗುರು, ಬಾಳ ಹಬ್ಬು ಚಿಗುರು, ಹಸಿರಿಗೆ ಹಸಿರು ನಿಶಾನೆ. ಅನುರಾಧ ಭಟ್ ಅವ್ರಿಗೆ ಯಾವ್ದಾದ್ರು ಅವಕಾಶಗಳು ಅನಿರೀಕ್ಷಿತವಾಗಿ ಬಂದಿದ್ದು, ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಆದ್ರೂ ತುಂಬಾ ದೊಡ್ಡ ಯಶಸ್ಸನ್ನ ಕೊಡ್ತು ಅಂದಿದ್ದು ಯಾವ್ದಾದ್ರು ಇದೆಯಾ?
ಯಾವುದು ಅನಿರೀಕ್ಷಿತ ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಬರೀ ಗಾಯಕಿನೇ ಆಗ್ಬೇಕು ಅಂತ ಕನಸ್ಕೊಂಡವಳಿಗೆ ಇದು ಅನಿರೀಕ್ಷಿತ ಆಕಸ್ಮಿಕ ಅಂತ ಇಲ್ಲ, ಕಾದು ಕಾದು ಸಿಕ್ಕಿರುವಂತದ್ದೇ ನನಗೆ ಜಾಸ್ತಿ. ಬಟ್ ಅದೇ ಟ್ರ್ಯಾಕ್ಸ್ ಹಾಡಿದ್ದೆಲ್ಲ ರೀಟೇನ್ ಆದಾಗ ಅದು ಒಂದು ಸಂತೋಷ ಹೆಚ್ಚಾಗ್ತಾ ಇತ್ತು. ಆವಾಗಿನ ಕಾಲದಲ್ಲಿ ನಾನು ಸವಾರಿ ಚಿತ್ರಕ್ಕೆ ಮರಳಿ ಮರೆಯಾಗಿ ಅಂತ ಟ್ರ್ಯಾಕ್ ಹಾಡಿದ್ದೆ. ಅಂಡ್ ಟ್ರ್ಯಾಕೆ ಅಂತಾನೆ ಹೇಳಿದ್ರು, ಅದು ಬೇರೆಯವ್ರು ಹಾಡ್ತಾರೆ ಅಂತ, ಸಾಧನಾ ಸರ್ಗಮ್ ಅವರು ಹಾಡ್ತಾರೆ ಅಂತ ಹೇಳಿದ್ರು. ಸಾಧನಾ ಸರ್ಗಮ್ ಅವರೇ ಹಾಡಿದ್ರು ಕೂಡ. ಸಿನಿಮಾದಲ್ಲಿ ಅವ್ರದೇ ವರ್ಷನ್ ಇದೆ, ಬಟ್ ನನ್ನ ವರ್ಷನ್ ಇಷ್ಟ ಆಗ್ಬಿಟ್ಟು ಆನಂದ್ ಆಡಿಯೋದವರು ಕೂಡ ಡಿಸೈಡ್ ಮಾಡಿದ್ರು ದಟ್ ವಿಲ್ ಕೀಪ್ ಮೈ ಸಾಂಗ್ ಅಂತ. ಸೊ ಈಗಲೂ ಅದು ನೀವು ಯೂಟ್ಯೂಬ್ ಅಲ್ಲೂ ನೋಡ್ಬೋದು, ಆಡಿಯೋ ಇದ್ರಲ್ಲೂ ಇದೆ ನನ್ನ ವರ್ಷನ್. ಆರಂಭದ ದಿನಗಳಲ್ಲಿ ನೀವು ಕೋರಸ್ ಹಾಡುಗಾರ್ತಿಯಾಗಿ ಗುರುತಿಸ್ಕೊಳ್ತೀರಿ, ಅಲ್ಲೂ ಸಹ ಕಾರ್ಯನಿರ್ವಹಿಸ್ತೀರಿ. ಸೊ ನಿಮ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಕೋರಸ್ ಹಾಡೋದು ತುಂಬಾ ಕಷ್ಟನಾ ಅಥವಾ ಸ್ವತಂತ್ರವಾಗಿ ಹಾಡುವಂತದ್ದು ಕಷ್ಟ ಅಂತ ಅನ್ಸುತ್ತಾ? ಎರಡು ಕಂಪ್ಯಾರಿಟಿವ್ ಮಾಡಿ ನೋಡಿದಾಗ ಎರಡನ್ನು ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಎರಡಕ್ಕೂ ಅದರದ್ದೇ ಆದ ಒಂದು ಚಾಲೆಂಜ್ ಇದೆ, ಪ್ಲಸ್ ಇದೆ, ಮೈನಸ್ ಇದೆ. ಇಂಡಿವಿಜುವಲ್ ಸಿಂಗಿಂಗ್ ಅಲ್ಲಿ ಪ್ಲಸ್ ಏನಂದ್ರೆ ನಮ್ಗೊಂದು ಲಿಬರ್ಟಿ ಇರುತ್ತೆ, ನಾನು ಏನ್ ಹಾಡಿದ್ರು ತೊಂದರೆ ಇಲ್ಲ. ಬಟ್ ಕೋರಸ್ ಅಲ್ಲಿ ಹಾಡುವಾಗ ನಾನು ಎಲ್ಲಾರ ಜೊತೆ ಒಂದು ಒಗ್ಗೂಡಿ ಹಾಡ್ಬೇಕು. ಅಂದ್ರೆ ನಾನು ನಂದೇ ಬೇರೆ ಅವ್ರು ಬೇರೆ ಅಂದ್ರೆ ಸಿಂಕ್ ಆಗಲ್ಲ, ಒಟ್ಟಿಗೆ ಒಂದೇ ತರ ಒಂದೇ ಧ್ವನಿ ತರ ಕೇಳಲ್ಲ. ಅಂಡ್ ನಂದೇ ಜೋರಾಗಿರ್ಬೇಕು ಅಂತ ಹಾಡಕ್ಕಾಗಲ್ಲ, ಎಲ್ಲರೂ ಒಂದೇ ತರ ಹಾಡ್ಬೇಕು. ಅಂಡ್ ಮೈನಸ್ ಏನಂದ್ರೆ ಅದೇ ಸಿಂಕ್ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಹಾಡ್ತಾನೆ ಇರಬೇಕು, ಸ್ಟ್ರೈನ್ ಆಗುತ್ತೆ ವಾಯ್ಸ್. ಅದೇ ಇಂಡಿವಿಜುವಲ್ ಅಲ್ಲಿ ಮೈನಸ್ ಅಂತ ಹೇಳಕ್ಕಾಗಲ್ಲ. ಚಾಲೆಂಜಿಂಗ್ ಏನಂದ್ರೆ ನಾವು ಎಲ್ಲರ ಕಾನ್ಸಂಟ್ರೇಷನ್ ನಮ್ಮ ಮೇಲೇನೆ ಇರುತ್ತೆ, ಸೊ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ಅನುರಾಧ ಭಟ್ ವಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದು ಜಾನಪದ ಗೀತೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಓಕೆ, ಯಾವ್ದು ಕೇಳಿಸ್ತೀರಾ? ಜಾನಪದ ಶೈಲಿಯಲ್ಲಿರುವಂತ ಒಂದು ತತ್ವಪದ. ಎಂಥ ಮೊಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಎಂಥ ಮೊಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಹಚ್ಚನ್ನ ಕರಡ ಹಾಕಲಿಬೇಕು, ನಿಚ್ಚಳ ನೀರ ಕುಡಿಸಲಿಬೇಕು, ಸಂಸ್ಕಾರ ಕಮ್ಮಚಿಲಿ ಹೊಡೆಯಲಿಬೇಕು, ಅಚ್ಯುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಮೆಲೋಡಿ ಕ್ವೀನ್ ಅಂತಾನೆ ಹೆಸರಾಗಿರೋ ಅನುರಾಧ ಭಟ್ ಇವತ್ತು ನಮಗೆ ಜಾನಪದ ಗೀತೆಯನ್ನು ಕೂಡ ಕೇಳಿಸಿದ್ದಾರೆ. ಸಚಿನ್, ಖಂಡಿತವಾಗ್ಲೂ ಅವರು ಬರೀ ಸಿನಿಮಾ ಗೀತೆಗಳಿಗೆ ಅಷ್ಟೇ ಸೀಮಿತವಾಗಿಲ್ದೇನೆ ಭಾವಗೀತೆಗಳಾಗಿರ್ಬಹುದು, ಜನಪದ ಗೀತೆ, ಈ ರೀತಿಯಾಗಿ ತತ್ವಪದಗಳಲ್ಲೂ ಸಹ ಒಂದು ಚಾಪನ ಮೂಡಿಸಿರುವಂತಹದ್ದು ತುಂಬಾ ಖುಷಿ ಆಗುತ್ತೆ. ಮೇಡಮ್, ಯಾವ್ದಾದ್ರು ಒಂದು ಹಾಡು ತುಂಬಾ ಕಷ್ಟ ಆಗಿದೆ, ಒಂಥರ ಚಾಲೆಂಜಿಂಗ್ ಅನ್ನುವಂತಹದ್ದು, ಈ ಒಂದು ಹಾಡನ್ನ ಹಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಅನ್ನುವಂಥದ್ದು ಏನಾದ್ರೂ ಆ ಒಂದು ಘಟನೆಗಳು ಅಥವಾ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದಾದ್ರೆ? ಖಂಡಿತ. ಉಗ್ರಂ ಚಿತ್ರದಲ್ಲಿ ರವಿ ಬಸ್ರೂರ್ ಅವರು, ಅವ್ರಿಗೇನೆ ಫಸ್ಟ್ ಆಫ್ ಆಲ್ ಅದು ಕಂಪೋಸಿಂಗ್ ಚಾಲೆಂಜಿಂಗ್ ಆಗಿದ್ದಂಥದ್ದು. ಯಾಕಂದ್ರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಹಾಡ್ ಕಂಪೋಸ್ ಮಾಡಿ ಆಗಿತ್ತು, ಅದು ಶೂಟ್ ಆಗಿತ್ತು, ಲಿಪ್ ಸಿಂಕ್ ಆಗಿತ್ತು, ಎಲ್ಲ ಆಗಿತ್ತು. ಆಮೇಲೆ ಕಾರಣಾಂತರಗಳಿಗಿಂತ ಆ ಹಾಡ್ ಚೇಂಜ್, ಮ್ಯೂಸಿಕ್ ಡೈರೆಕ್ಟರ್ ಅನ್ನೇ ಚೇಂಜ್ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಸೊ ಆ ಪ್ರಾಜೆಕ್ಟ್ ಅವ್ರಿಗೆ ಬಂದಾಗ ಆ ಟ್ಯೂನ್ ಇಟ್ಕೊಳಕ್ಕಾಗಲ್ಲ, ಕಂಪೋಸರ್ ಬೇರೆ. ಸೊ ಅವರು ಫಸ್ಟ್ ಇಂದ ಕಂಪೋಸ್ ಮಾಡಿ ಆ ಲಿಪ್ ಮೂವ್ಮೆಂಟ್ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಟ್ಯೂನ್ ಕಂಪೋಸ್ ಮಾಡಿ, ಸಾಹಿತ್ಯ ಅದೇ ಇತ್ತು, ಅದಕ್ಕೆ ತಕ್ಕಂಗೆ ಟ್ಯೂನ್ ಕಂಪೋಸ್ ಮಾಡಿ ರೆಡಿ ಮಾಡಿದ್ರು. ಸೊ ಹಾಡು ಕೂಡ ಓಕೆ ಆಯ್ತು. ಬಟ್ ಫಾರ್ ಅ ಫಿಮೇಲ್ ಸಿಂಗರ್ ಅಂದ್ರೆ ಅವ್ರ ರೇಂಜ್ ತುಂಬಾ ಮೇಲ್ಗಡೆ ಇದೆ. ರವಿ ಬಸ್ರೂರ್ ಅವ್ರದ್ದು ತುಂಬಾ ಹೈ ಪಿಚ್ ಅಲ್ಲಿ ಹಾಡ್ತಾರೆ. ಫಾರ್ ಅ ಫಿಮೇಲ್ ಸಿಂಗರ್ ಅದು ಕಂಫರ್ಟಬಲ್ ರೇಂಜ್ ಅಲ್ಲ. ಸೊ ನಾನ್ ಹಾಡೋದು ಅಂದಾಗ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿತ್ತು, ಅಯ್ಯೋ ಇದು ದೊಡ್ಡ ಕೆಲಸ ಇದು, ನೀವು ಹೆಂಗೋ ಹಾಡ್ ಮುಗಿಸ್ಬಿಡಿ ಅಂತ ಅವ್ರು ಹೇಳೋದು. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಅಲ್ಲೇ ಇದೆ ಅದು ಹಾಡು, ಕೆಳಗಡೆನೆ ಬರಲ್ಲ. ಸೊ ಬಟ್ ಒಂದು ಖುಷಿ ವಿಷಯ ಏನು ಅಂದ್ರೆ, ನನಗೆ ಬಂದಿರೋ 3 ಫಿಲ್ಮ್ ಫೇರ್ ಅವಾರ್ಡ್ಸ್ ಅಲ್ಲಿ ಫಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಅದೇ ಚಿತ್ರಕ್ಕಾಗಿತ್ತು, ನನ್ನ ಲೈಫ್ ನ ಫಸ್ಟ್ ಅವಾರ್ಡ್. ಸೊ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್ ಅಂತ ಅನ್ಸಿದಂತ ಒಂದು ಖುಷಿ. ಸ್ವಲ್ಪ ಸೀರಿಯಸ್ ಆಗಿರುವಂತ ವಿಚಾರಕ್ಕೆ ಬರೋಣ, ಅಷ್ಟೊಂದು ಸೀರಿಯಸ್ ಬೇಡ. ಸೊ ಮಾಧ್ಯಮಗಳು ದಿನೇ ದಿನ ಬೆಳೀತಾ ಇದೆ. ಸೊ ಇವತ್ತಿನ ದಿನಗಳಲ್ಲಿ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ. ಆದ್ರೆ ಕೆಲವೊಂದ್ಸಲ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜನಪ್ರಿಯತೆ ಸಿಕ್ಕು, ಪಾಪ್ಯುಲಾರಿಟಿ ಸಿಕ್ಕು, ಸೊ ಅದನ್ನ ಹ್ಯಾಂಡಲ್ ಮಾಡೋಕೆ ಆಗದೆ ಇರುವಂತಹ ಪರಿಸ್ಥಿತಿ ಬಂದ್ಬಿಡ್ತಾರೆ ಕೆಲವರು. ಸೊ ಇಂತಹ ಸಂದರ್ಭಗಳಲ್ಲಿ ಆ ಪ್ರತಿಭೆಗಳು ದೀರ್ಘಕಾಲದವರೆಗೆ ಉಳಿಬೇಕು ಅಂತಂದ್ರೆ, ಲಾಂಗ್ ಟರ್ಮ್ ಅವ್ರಿಗೆ ಉಳಿಬೇಕು ಅಂತಂದ್ರೆ, ಸೊ ಅವ್ರಿಗೆ ಯಾವ ರೀತಿಯಂತಹ ಕಲಿಕೆನ ನೀವು ಪ್ರಿಫರ್ ಮಾಡ್ತೀರಾ? ಕಲಿಕೆ ನಿರಂತರವಾಗಿರೋದು. ಮಕ್ಕಳಿಗೆ ಗೊತ್ತಾಗಲ್ಲ, ಅವರಿಗೆ ಅವ್ರ ಇಮೋಷನ್ಸ್ ಹ್ಯಾಂಡಲ್ ಮಾಡೋಕೆ ಗೊತ್ತಾಗಲ್ಲ. ಸೊ ಪೇರೆಂಟ್ಸ್ ಅದನ್ನು ಅವರು ತುಂಬ ದೇ ಶುಡಂಟ್ ಗೆಟ್ ಕ್ಯಾರಿಡ್ ಅವೇ. ಮಕ್ಕಳಿಗೆ ಸಿಕ್ಕುವಂಥ ಒಂದು ರೆಕಗ್ನಿಷನ್, ಅಟೆನ್ಷನ್ನ ಇವರು ಫಸ್ಟ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಅವ್ರಿಗೇನೆ ತುಂಬ ತಲೆಗೆ ಏರ್ಬಿಟ್ರೆ ಮಕ್ಕಳು ಹಾಗೇ ಅದನ್ನು ನೋಡ್ತಾರೆ.
ಸೊ ಕಲಿಕೆಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾ ಹೋಗಬೇಕು. ಆ್ಯಂಡ್ ಇನಿಷಿಯಲ್ ಸ್ಟೇಜಸಲ್ಲಿ ಈ ಪರ್ಫಾರ್ಮೆನ್ಸ್ ಎಲ್ಲ ಅದು ಒಂದು ಹಾಬಿ ಥರ ಇಟ್ಕೊಂಡ್ರೇ ಒಳ್ಳೆಯದು. ಅಂದರೆ ಜೊತೆಗೆ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಯಾವಾಗ ಏನು ಕಷ್ಟ ಪರಿಸ್ಥಿತಿ ಬರುತ್ತೋ, ಯಾವಾಗ ನಮ್ಮ ಕಲಿಕೆ ಉಪಯೋಗಕ್ಕೆ ಬೀಳುತ್ತೋ ಹೇಳೋಕ್ಕಾಗಲ್ಲ. ಸೊ ಎಲ್ಲದನ್ನು ಕಲಿಯೋದಕ್ಕೆ ಒಂದು ಓಪನ್ ಮೈಂಡ್ ಇಟ್ಕೊಂಡು ಅದೇ ರೀತಿ ಅವ್ರನ್ನ ಬೆಳೆಸಿದ್ರೆ ಬಹಳ ಉತ್ತಮ. ರೇಡಿಯೋ ಮಾಧ್ಯಮ ಸಾಕಷ್ಟು ಬೆಳೆದಿದೆ. ಇಷ್ಟೊಂದು ಪ್ರೈವೇಟ್ ರೇಡಿಯೋ ಸ್ಟೇಷನ್ಸ್ನ ಇವತ್ತು ನಾವು ಕೇಳ್ತಾ ಇದ್ರು ಕೂಡ ಭಾವಗೀತೆ ಕೇಳಬೇಕು ಅಂದರೆ ಅದು ಆಕಾಶವಾಣಿಯಲ್ಲಿ ಮಾತ್ರನೇ ಸಾಧ್ಯ ಆಗುತ್ತೆ. ಸೊ ಆಕಾಶವಾಣಿಗೆ ಬಂದಾದ್ಮೇಲೆ ಒಂದು ಭಾವಗೀತೆ ಅನುರಾಧ ವಾಯ್ಸಲ್ಲಿ ಕೇಳಿಸ್ಲಿಲ್ಲ ಅಂತ ಅಂದರೆ ಇದು ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಯಾವ ಭಾವಗೀತೆನ ಕೇಳಿಸ್ತೀರಾ? ನನಗೆ ಬಹಳ ಇಷ್ಟವಾದಂಥ ಒಂದು ಕಂಪೋಸಿಷನ್ ಬಿ.ವಿ. ಶ್ರೀನಿವಾಸ್ ಅವರು ಕಂಪೋಸ್ ಮಾಡಿದಂಥದ್ದು, ಲಕ್ಷ್ಮೀನಾರಾಯಣ್ ಭಟ್ ಅವರ ಸಾಹಿತ್ಯ. ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೆ, ಕರುಣೆಯಿಂದ ಕಾಯೆ, ಎಲ್ಲ ನಿನ್ನಲೇ ತಾಯಿ, ಎಲ್ಲ ನಿನ್ನ ಮಾಯೆ. ಇವತ್ತೊಂಥರ ಮಾಯಾ ಲೋಕ ಹೊಸ ವರ್ಷ. ಯಾಕಂದರೆ ಬೆಳದಿಂಗಳ ಬಾಲೆ ಥರ ಇದ್ದೀರಾ, ಚಂದ್ರನ ಬೆಳಕು ಅನ್ನೋ ಹಂಗೆ ನಮ್ಮ ಸ್ಟುಡಿಯೋಲಿದ್ದೀರಾ. ಇಷ್ಟೊಂದು ಚೆನ್ನಾಗಿರೋ ನಿಮಗೆ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ಅಂತ ಯಾವತ್ತೂ ಸಿಗಲಿಲ್ವಾ? ಅಥವಾ ಸಿಕ್ಕಿದ್ರೆ ಬೇಡ ಅಂತ ನೀವು ಪೂರ್ತಿ ಇಲ್ಲೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಾ? ಹೇಗೆ? ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಹೊಸದ್ರಲ್ಲಿ ಬಹಳಷ್ಟು ಜನ ಕೇಳಿದರು. ಈಗ ಯಾರೂ ಕೇಳಲ್ಲ, ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅಂದರೆ ನನಗೆ ಎರಡು ದೋಣಿಲಿ ಕಾಲಿಡೋದಕ್ಕಿಂತ ಯಾವುದಾದ್ರೂ ಒಂದು ಫೋಕಸ್ ಮಾಡಿ ಅದರಲ್ಲೇ ಚೆನ್ನಾಗಿ ನನ್ನ ಪೂರ್ತಿ ಟೈಮ್ ಅದಕ್ಕೆ ಡೆಡಿಕೇಟ್ ಮಾಡಿ ಅದರಲ್ಲೇ ಬೆಳಿಬೇಕು ಅಂತ ಇಷ್ಟ. ಅಂದರೆ 15ಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದೀರಾ. ಕೆಲವೊಂದ್ಸಲ ನಮ್ಗೆ ಏನನ್ಸುತ್ತೆ ಅಂತ ನಮ್ಗೆ ಗೊತ್ತಿಲ್ಲದಿರುವಂಥ ಭಾಷೆ ಮಾತಾಡುವಾಗಲೇ ನಾವು ತೊದಲಿಸ್ತೀವಿ ಅಥವಾ ಏನೋ ತಪ್ಪುಗಳನ್ನು ಮಾಡ್ತೀವಿ. ಆದರೆ ಹಾಡುವಾಗ ರಾಗಬದ್ಧವಾಗಿ, ತಾಳಬದ್ಧವಾಗಿ, ಲಿರಿಕ್ಸ್ನಲ್ಲಿ ಯಾವುದೇ ರೀತಿಯ ತಪ್ಪಾಗದೇ ರೀತಿಯಲ್ಲೇ ಹಾಡಬೇಕಾಗುತ್ತೆ. ಅವಾಗ ಏನಾದರೂ ಒಂದು ಚಾಲೆಂಜ್ ಅನ್ನುವಂಥದ್ದು, ಅಥವಾ ಅದಕ್ಕೆ ಯಾವ ರೀತಿಯಂಥ ಪ್ರಿಪ್ರೇಷನ್ ಮಾಡ್ಕೊತೀರಾ ನೀವು? ಪ್ರಿಪ್ರೇಷನ್ ಅಂದರೆ ನಮಗೆ ಮ್ಯೂಸಿಕ್ ಎಲ್ಲ ಒಂದೇನೆ, ಭಾಷೆ ಮಾತ್ರ ಅಲ್ಲಿ ಚಾಲೆಂಜ್ ಬರೋದು. ಬಟ್ ನನಗೆ 6 ಭಾಷೆಗಳು ಓದಕ್ಕೆ ಬರೆಯೋಕ್ಕೆ ಬರುತ್ತೆ. ಇಂಗ್ಲಿಷ್, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ. ಏನಾದರೂ ಡಿಕ್ಟೇಟ್ ಮಾಡಿದಾಗ ನನಗೆ ಅರ್ಥ ಆಗಿಲ್ಲ ಅಂದರೆ ಬರೆದು ತೋರಿಸ್ತೀನಿ. ಇದು ಲೈಕ್ ಮಲಯಾಳಂ ಅಲ್ಲಿ ಮಳೈ, ವಾಳಪಳಂ ಅಂತ. ಸೊ ನಮ್ಮ ಕನ್ನಡ ಅಕ್ಷರ ಇಲ್ಲ ಅಲ್ವಾ, ಸೊ ಅವ್ರಿಗೆ ಕೇಳ್ತೀನಿ ಇದ ಅಕ್ಷರ ಳಾನ, ಳಾನ, ಲಾನ ಅಂತ. ಸೊ ನನಗೆ ಅದು ಡಿಕ್ಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನಾನು ಒಂದಿಷ್ಟು ಹೀರೋಯಿನ್ಗಳ ಹೆಸರು ಹೇಳ್ತೀನಿ. ಆ ಹೆಸರು ಹೇಳಿದ ಕೂಡಲೇ ನಿಮ್ಗೆ ಆ ಹೆಸರಿಗೆ ಯಾವ ಹಾಡು ನೆನಪಾಗತ್ತೆ? 1 ಸಾಲು ಅಥವಾ 2 ಸಾಲು ಅವರ ಹೆಸರಿಗೆ ಒಂದು ಹಾಡು ಹೇಳಬೇಕು. ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಜೂಲಿ ಲಕ್ಷ್ಮಿ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ. ವಿಷ್ಣುವರ್ಧನ್. 101 ನೆನಪು ಎದೆಯಾಳದಿಂದ. ಶಂಕರ್ನಾಗ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಕಲ್ಪನಾ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಅಂಬರೀಷ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಸುಹಾಸಿನಿ. ತುಂತುರು ಅಲ್ಲಿ ನೀರ ಹಾಡು. ಸುದೀಪ್. ನನ್ನ ಇತ್ತೀಚೆಗಿನ ಅವರಿಗೆ ಹಾಡಿದಂಥದ್ದು ಪಟ್ಟಾಕಿ ಪೋರಿಯೋ, ಅವ್ರಿಗೆ ಬಹಳಷ್ಟು ಹಾಡಿದ್ದೀನಿ. ಪುನೀತ್ ರಾಜ್ಕುಮಾರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ರಮ್ಯಾ. ಆಹಾ ಎಂಥ ಕ್ಷಣ ನೆನೆದರೆ ತಲ್ಲಣ. ಸುಧಾರಾಣಿ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ರಮೇಶ್ ಅರವಿಂದ್. ಮನಸೇ ಬದುಕು ನಿನಗಾಗಿ. ಗಣೇಶ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಇವತ್ತು ಇಡೀ ರೇಡಿಯೋ ಪೂರ್ತಿ ಅನುರಾಧನೆ ನನ್ನವಳು ಅಂತ ರೇಡಿಯೋ ಕೇಳಿಗರು ಎಲ್ಲರೂ ಮೆಚ್ಚುವಂಗೆ ತುಂಬ ಚೆನ್ನಾಗಿ ಆ ಹಾಡುಗಳನ್ನು ಹಾಡ್ತಾ ಖುಷಿ ಖುಷಿಯಾಗಿ 2025 ಶುರು ಮಾಡ್ತಾ ಇದ್ದೆ. ಹೀಗೆ ಜರ್ನಿ ಸಾಕ್ತಾ ಹೋದಾಗ ಕನ್ನಡ ಇಂಡಸ್ಟ್ರಿಯಿಂದ ನೀವು ಬೇರೆ ಇಂಡಸ್ಟ್ರಿಗಳಿಗೆ ಒಂಚೂರು ಜಂಪ್ ಆಗ್ತೀರಾ.
ಒಂಚೂರು ಬಾಲಿವುಡ್ಗೆ ಅಂತ ಹೋದಾಗ ಅಲ್ಲಿ ಹಿಮೇಶ್ ರೇಷ್ಮಿಯಾ ಮತ್ತೆ ಸೋನು ನಿಗಮ್ ಅವ್ರ ಜೊತೆಲಿ ಒಂಚೂರು ಕೆಲಸ ಮಾಡಿದ ಒಡನಾಟ ಕೂಡ ನಿಮ್ಗೆ ಇತ್ತು ಅಂತ ಗೊತ್ತಾಗತ್ತೆ. ಆ ಅನುಭವಗಳನ್ನ ನೀವು ಹೇಳೋದಾದ್ರೆ. ಹಿಮೇಶ್ ರೇಷಮ್ಯ ಅವ್ರ ಅಕಸ್ಮಾತಾಗಿ ಭೇಟಿಯಾಗಿದ್ದು ಯಾವುದೋ ಕಾರ್ಯಕ್ರಮಕ್ಕೆ, ಅವರು ಕೂಡ ಬಂದಿದ್ರು. ಬಟ್ ಸೋನು ನಿಗಮ್ ಅವ್ರ ಜೊತೆ ನಂದು ಬಹಳಷ್ಟು ಡ್ಯೂಯೆಟ್ಸ್ ಕೂಡ ಇದೆ. ಕನ್ನಡದ್ದೇ ನಾನು ಒಡನಾಟ ಕನ್ನಡದಲ್ಲೇ ತಾನೆ ಶುರುವಾಗಿದ್ದು. ಈಸ್ ಅ ವೆರಿ ಸ್ವೀಟ್ ಪರ್ಸನ್, ಎಂಕರೇಜಿಂಗ್ ಪರ್ಸನ್. ಅವ್ರನ್ನ ಹಾಡ್ಸೋದಕ್ಕೆ ನಾನು ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಆಸ್ ಅನ್ ಅಸಿಸ್ಟೆಂಟ್, ಅವ್ರಿಗೆ ಸಮಯ ಇಲ್ಲದೆ ಇದ್ದಾಗ ನನ್ನನ್ನ ಕಳಿಸ್ತಾ ಇದ್ರು. ಅವ್ರನ್ನ ಹಾಡಿಸಿ ಆ ಫೈಲ್ನ ತಗೊಂಡ್ ಬರೋದು ನನ್ನ ಕೆಲಸ ಆಗಿತ್ತು. ಸೊ ಸೋನು ನಿಗಮ್ ಅವರು ಕೂಡ ಅದೇ ರೀತಿಲಿ ಭೇಟಿ ಮಾಡಿದ್ದು ನಾನು ಫಸ್ಟ್ ಟೈಮ್. ಅವ್ರ ಜೊತೆ ಡ್ಯೂಯೆಟ್ಸ್ ಇರ್ತಿತ್ತು, ಬಟ್ ಭೇಟಿ ಮಾಡಿದ್ದು ಅದೇ ಕಾರಣಕ್ಕೆ ಹೋದಾಗ. ಸೊ ನನಗೂ ಅಬ್ಸರ್ವೇಷನ್ ಅದು, ನನ್ಗೆ ಹಾಡ್ಸೋದು ಮಾತ್ರ ಅಲ್ಲ, ನಾಟ್ ಎನ್ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್, ನಾನು ಹೋಗ್ತಾ ಇದ್ದಿದ್ದು ಆಸ್ ಅ ಲರ್ನರ್. ಸೊ ಬಹಳಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರು ಮೈಕ್ ಟೆಕ್ನಿಕ್ಸ್ ಆಗಲಿ, ಅವ್ರು ಹೇಗೆ ಒಂದು ಗೊತ್ತಿಲ್ಲದೆ ಇರೋ ಭಾಷೆನ ಹೇಗೆ ಕಲ್ತ್ಕೋತಾರೆ, ಇದೆಲ್ಲ ನನಗೆ ನೋಡೋಕೆನೆ ಅದೊಂದು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಾ ಇದ್ವಿ, ನೀವು ಬರೀ ಸಿನಿಮಾ ಗೀತೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಸೊ ಎಲ್ಲರಲ್ಲೂ ಸಹ ನೀವೊಂದು ಛಾಪನ್ನ ಮೂಡಿಸಿದಿರಿ. ಸೊ ಒಂದು ಕೇಳುಗರ ಪ್ರತಿಕ್ರಿಯೆಯಲ್ಲಿ ಹೇಳೋದಾದ್ರೆ, ಅನುರಾಧ ಭಟ್ ಅವರ ಹಾಡುಗಾರಿಕೆಯಲ್ಲಿ ಏನು ವಿಶೇಷತೆ ಇದೆ? ಯಾಕೆ ಅವರು ವಿಭಿನ್ನವಾಗಿದ್ದಾರೆ? ನಿಮ್ಮ ಫ್ಯಾನ್ಸ್ಗಳಾಗಿರ್ಬೋದು, ಅಭಿಮಾನಿಗಳು ಹೇಳುವಂತಹದ್ದು ಯಾಕೆ ನೀವು ಬಹಳ ವಿಭಿನ್ನ, ನಿಮ್ಮ ಹಾಡುಗಾರಿಕೆ ಯಾಕೆ ವಿಭಿನ್ನ? ಗೊತ್ತಿಲ್ಲ, ಅವ್ರು ಹೇಳಿರ್ಬೋದಲ್ಲ. ಅದೇ ಜಾಸ್ತಿ ಜನ ಬಂದು ಹೇಳೋದು ಏನಂದ್ರೆ, ನಿಮ್ ವಾಯ್ಸ್ ನಮ್ಗೆ ತುಂಬಾ ಇಷ್ಟ, ತುಂಬಾ ಸ್ವೀಟ್ ಆಗಿದೆ, ಇಂಪಾಗಿದೆ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತೀರಾ, ಸೊ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳ್ತಾರೆ. ಇನ್ ಕೆಲವರು ಪರ್ಫಾರ್ಮೆನ್ಸ್ ಅಂದ್ರೆ ಸ್ಟೇಜ್ ಅಲ್ಲಿ ನೋಡಿದವರೆಲ್ಲ ಪರ್ಫಾರ್ಮೆನ್ಸ್ ಇಷ್ಟಪಡ್ತಾರೆ. ಸೊ ಈ ರೀತಿ ಅನುರಾಧ ಭಟ್ ಈಗಾಗಲೇ ಸಾಕಷ್ಟು ಜನಕ್ಕೆ, ಸಾಕಷ್ಟು ಯೂತ್ ಹೊಸ ಪ್ರತಿಭೆಗಳಿಗೆ ಮೆಂಟರ್ ಆಗಿ ಕೆಲಸ ಮಾಡಿದಿರಾ. ಹೊಸ ಪ್ರತಿಭೆಗಳನ್ನ ನೋಡಿದಾಗ, ಈಗ ಸೋಷಿಯಲ್ ಮೀಡಿಯಾ ಯುಗ, ಏನೇ ಆಗ್ಬೇಕು ಅಂದ್ರೂ ತುಂಬಾ ಬೇಗ ಫೇಮಸ್ ಆಗ್ತೀರಿ, ಅಥವಾ ಆಪರ್ಚುನಿಟೀಸ್, ಅವಕಾಶಗಳು ತುಂಬಾ ಹೆಚ್ಚಾಗಿ ಸಿಗತ್ತೆ. ಆ ತುಂಬಾ ಫೇಮಸ್ ಆಗಬೇಕು ಅನ್ನೋ ಹಂಬಲ ಜಾಸ್ತಿ ಇದೆ ಇವತ್ತಿನ ಯುವ ಪ್ರತಿಭೆಗಳಲ್ಲಿ. ಆ ಫೇಮಸ್ ಆದಷ್ಟೇ ಬೇಗ ಆ ಫೇಮಸ್ ಆಗೋದನ್ನು ಕಳೆದೋಗ್ಬಿಡುತ್ತೆ, ಅಥವಾ ಆ ಕಲಿಕೆ ನಿರಂತರವಾಗಿಲ್ಲ ಅಂತ ಅನ್ಸುತ್ತಾ? ಕೆಲವರು ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಇದ್ದಾರೆ, ಬಟ್ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲದೆ ಇರೋರು ಇದ್ದಾರೆ. ಸೊ ಎಲ್ಲಾ ರೀತಿಯವರು ಇದ್ದಾರೆ. ಈಗ ನಮಗೆ ಆವಾಗ ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಗೆ ವೇದಿಕೆಗಳಿರ್ತಾ ಇರ್ಲಿಲ್ಲ. ಇವಾಗ ವೇದಿಕೆ ಇದೆ, ಸೊ ಬೇಗ ಜನರಿಗೆ ತಲುಪ್ತಾರೆ. ಸೊ ಅದು ತಲುಪಿದ್ರು ಕಲಿಯೋದ್ ಮಾತ್ರ ನಿಲ್ಸ್ಬಾರ್ದು. ಆಗ್ಲೇ ಹೇಳ್ದೆ ನಾನು, ಚಿಕ್ಕ ಮಕ್ಳು ಪೇರೆಂಟ್ಸ್ ನೋಡ್ಕೋಬೇಕು ಅಂತ. ಸೊ ಈ ದೊಡ್ಡವರಾದ್ಮೇಲೂ ಕಲಿಕೆ ನಿರಂತರ. ಯಾಕಂದ್ರೆ ಮ್ಯೂಸಿಕ್ ಅಲ್ಲಿ ಎಷ್ಟೊಂದು ಜಾನ್ರಾ ಇದೆ, ಭಾವಗೀತೆ, ಭಕ್ತಿಗೀತೆ, ಅದಲ್ದೆ ಇಂಡಿಯನ್ ಮ್ಯೂಸಿಕ್ ಅಲ್ದೇನೆ ಪಾಪ್, ಜಾಜ್ ಈ ತರ ಇದೆ. ಸೊ ನನ್ಗೆ ಎಲ್ಲಾ ಗೊತ್ತು ಅಂತ ಇರೋಕ್ ಆಗೋದೇ ಇಲ್ಲ. ಸೊ ನನ್ಗಿಂತ ಬೆಟರ್ ಇನ್ನೊಬ್ರು ಇದ್ದೇ ಇರ್ತಾರೆ. ಸೊ ಎಲ್ಲವನ್ನ ಕಲಿಯೋಕೆ ಆಸಕ್ತಿ ಇರ್ಬೇಕು ಒಂದು. ಆಮೇಲೆ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿಬೇಕು. ಯಾಕಂದ್ರೆ ನನಗೆ ಗೊತ್ತಿದೆ ಅಂದ್ರೆ ಆಮೇಲೆ ಅಷ್ಟೇ ಗೊತ್ತಿರೋ ಅಷ್ಟೇ ಇರ್ಬೇಕಷ್ಟೇ. ಆಮೇಲೆ ನೀರಿನ ಮೇಲಿನ ಗುಳ್ಳೆ ಆಗ್ಬಾರ್ದು ಅಂತಂದ್ರೆ ಕಲಿಕೆ ನಿರಂತರವಾಗಿರ್ಬೇಕು. ಕರೆಕ್ಟ್, ಮರದಿಂದ ಮರ ದೊಡ್ಡದು ಅಂತಾರಲ್ಲ ಹಾಗೆ. ತುಂಬಾ ಗಾಯಕರು, ಗಾಯಕಿಯರು, ಸಂಗೀತ ನಿರ್ದೇಶಕರ ಜೊತೆ ಕಾರ್ಯನಿರ್ವಹಿಸಿದಿರಿ. ಸೊ ಅದರಲ್ಲಿ ಕೆಲವ್ರ ಹೆಸರು ಹೇಳ್ತಾ ಹೋಗ್ತೀವಿ ನಾವು. ಸೊ ಅವ್ರ ಜೊತೆಗಿನ ಒಡನಾಟ, ಮರೆಯಲಾಗದಂತಹ ಕ್ಷಣಗಳ ಬಗ್ಗೆ ನೆನ್ಪು ಮಾಡ್ಕೊಳ್ತೀರಾ? ಓಕೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ. SPB ಸರ್ ಜೊತೆ ನನ್ನ ಮೊದಲನೇ ವೇದಿಕೆ ನಾನು ಹಂಚ್ಕೊಂಡಿದ್ದು, ಹಾಗೆ ಅವರ ಕೊನೆ ವೇದಿಕೆ ನನ್ನ ಜೊತೆ ಆಗಿತ್ತು. ಸೊ ಇದ್ರ ಮಧ್ಯೆ ಬಹಳಷ್ಟು ವೇದಿಕೆಗಳು ಹಂಚ್ಕೊಂಡಿದ್ದೀನಿ. ಅಂಡ್ ನನಗೆ ಬಹಳಷ್ಟು ಎಂಕರೇಜ್ ಮಾಡ್ತಾ ಇದ್ರು. ಅವರ ಒಂದು ಮಗಳ ತರ ನನ್ನ ಟ್ರೀಟ್ ಮಾಡ್ತಾ ಇದ್ರು. ಸೊ ಬ್ಯಾಕ್ ಸ್ಟೇಜ್ ಮೂಮೆಂಟ್ಸ್ ಎಲ್ಲ ಬಹಳಷ್ಟಿದೆ. ಸ್ಟೇಜ್ ಮೇಲಂತೂ ಬಿಡಿ, ಅದು ಸ್ಪೆಷಲ್. ಬಟ್ ಬ್ಯಾಕ್ ಸ್ಟೇಜ್ ಮೂಮೆಂಟ್ಸ್ ಅದು ನನಗೆ ಮಾತ್ರ ಇಟ್ ವಾಸ್ ಮೋರ್ ಸ್ಪೆಷಲ್. ಸೊ ಅವ್ರು ಏನಾದ್ರು ತಿಂತಿದ್ರೆ ನನಗೆ ಕೊಡೋದು, ನನಗೆ ಬೇಡ, ತಿನ್ನಕ್ ಬೇಡ ಅಂದ್ರೂ ನಾನು ತಗೊಳ್ಳೋದು ಪ್ರಸಾದ ಅಂತ. ಸೊ ದೀಸ್ ಆರ್ ಆಲ್ ವೆರಿ ಸ್ಪೆಷಲ್. ಇಳೆಯರಾಜ ಸರ್ ನಾನು ಬಹಳ ಭಯ ಪಟ್ಕೊಂಡು ಹಾಡ್ತಾ ಇದ್ದೆ. ಒಂದು ಕಾರ್ಯಕ್ರಮದ ರಿಹರ್ಸಲ್ ಅಲ್ಲೇ ನಾನು ಫಸ್ಟ್ ಭೇಟಿ ಮಾಡಿದ್ದು. ಅವರ ಮ್ಯಾನೇಜರ್ ನನಗೆ ಕಾಲ್ ಮಾಡಿಬಿಟ್ಟು ಸಾಂಗ್ ಲಿಸ್ಟ್ ಕೊಟ್ಟಿದ್ರು. ಚೆನ್ನೈಯಲ್ಲಿ ರಿಹರ್ಸಲ್ ಇರುತ್ತೆ ಅಂತ ಹೇಳಿದ್ರು. ಕಾರ್ಯಕ್ರಮ ಬೆಂಗಳೂರಲ್ಲೇ ಆಗಿತ್ತು. ಸೊ ಚೆನ್ನೈಗೆ ಹೋಗಿದ್ದೆ, 3 ದಿನ ರಿಹರ್ಸಲ್ ಅಂತ ಹೇಳಿ. ಇದೆಲ್ಲ ಕರೆಕ್ಟ್ ಆಗಿ ಹಾಡಿದ್ರೆ ನೀವು ಕಾರ್ಯಕ್ರಮದಲ್ಲೂ ಹಾಡ್ತೀರಾ, ಇಲ್ಲ ಅಂದ್ರೆ ಇರಲ್ಲ ಅಂದ್ರು. ಹಗಲು ರಾತ್ರಿ ಕುತ್ಕೊಂಡು ಒಂದು ಕಡೆನೂ ಏನು ಬ್ರೀದಿಂಗ್ ಕೂಡ ಮಿಸ್ಟೇಕ್ ಆಗ್ಬಾರ್ದು ಅಂತ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ. 3 ಹಾಡುಗಳನ್ನ ಕೊಟ್ಟಿದ್ರು. 3 ಹಾಡುಗಳು ಹಾಡಿದೆ. ಯಾರಿಗಾಗಿ ಆಟ? ಓ ಹೌದು, ಅದು ನಾನು ಆಕ್ಚುಲಿ ಮಿಸ್ಟೇಕ್ ಮಾಡಿದ್ದೆ ರಿಹರ್ಸಲ್ ಅಲ್ಲಿ. ಬ್ರೆತ್ ಎಲ್ಲಿ ಒಂದು ರಾಂಗ್ ಪ್ಲೇಸ್ ಅಲ್ಲಿ ತಗೋತಾ ಇದ್ದೆ. ಸೊ ಅವರು ಅಂತ ಒಂದು ಪಾಯಿಂಟ್ ಔಟ್ ಮಾಡಿದ್ರು. ಅವ್ರದ ಮುಖದಲ್ಲಿ ಎಕ್ಸ್ಪ್ರೆಷನ್ ಇರೋದಿಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ ಕಾಣ್ಬೋದು. ಸೊ ಇನ್ನೊಂದ್ಸಲ ಹಾಡು ಅಂದ್ರು. ನಾನು ಅದೇ ಮಿಸ್ಟೇಕ್ ಪದೇ ಮಾಡ್ತಾ ಇದ್ದೆ ಆಕ್ಚುಲಿ. ಸೊ ನಾಳೆನೂ ರಿಹರ್ಸಲ್ ಇರುತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಅವತ್ ರಾತ್ರಿ ನಾನು ನಿದ್ದೆನೆ ಮಾಡ್ಲಿಲ್ಲ. ಬೆಳಿಗ್ಗೆವರೆಗೂ ಹಾಡಿ ನೆಕ್ಸ್ಟ್ ಡೇ ನಾನು ಕಾಯ್ತಾ ಇದ್ದೆ ಆ ಹಾಡು ಹಾಡಕ್ಕೆ. ಆ ನೆಕ್ಸ್ಟ್ ಡೇ ಆ ಹಾಡೇ ನೋಡಿಲ್ಲ ಆಕ್ಚುಲಿ.
ಥರ್ಡ್ ಡೇ ಅದನ್ನ ಮತ್ತೆ ರಿಹರ್ಸ್ ಮಾಡಿದ್ವಿ ಅಂಡ್ ಅವತ್ತು ನಾನು ಮಿಸ್ಟೇಕ್ ಮಾಡಲಿಲ್ಲ. ಸೊ ಆ ಹಾಡು ನನ್ಗೆ ಉಳ್ಕೊಳ್ತು ಅಂಡ್ ಸ್ಟೇಜ್ ಮೇಲೆ ಹಾಡಿದ್ಮೇಲೆ ಕ್ಲಾಪ್ ಕೂಡ ಮಾಡಿದ್ರು. ಏನ್ ತಪ್ಪು ಮಾಡಿದ್ರಿ ಅಂತ? ಅದು ಅದಾದ್ಮೇಲೆ ಅದ್ ಮಂತ್ರ ಬರೋದು ಫುಲ್ ಒಂದ್ ಬ್ರೆತ್ತಲ್ಲಿ ಬರ್ಬೇಕು. ಅಷ್ಟು ಬರ್ಬೇಕು ಒಂದ್ ಬ್ರೆತ್ತಲ್ಲಿ. ನಾನು ಅದೆಲ್ಲೋ ಮಧ್ಯದಲ್ಲಿ ಉಸಿರು ತಗೊಳಕ್ಕೆ ಬ್ರೇಕ್ ಮಾಡ್ತಾ ಇದ್ದೆ. ಸೊ ಒರಿಜಿನಲ್ ಅಲ್ಲಿ ಹಾಗಿಲ್ಲ, ಹೀಗೆ ಹಾಡಬೇಕು ಅಂತ ಹೇಳಿದ್ರು ಅವರು. ಬಟ್ ದಟ್ ಈಸ್ ಒನ್ ಬಿಗ್ಗೆಸ್ಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಎಲ್ಲಿ ಬ್ರೆತ್ ತಗೋಬೇಕು ಅದನ್ನು ಎಷ್ಟು ಮ್ಯಾಟರ್ ಆಗತ್ತೆ ಒಂದು ಕಂಪೋಸಿಷನ್ ಅಲ್ಲಿ. ಅಂಡ್ ನಾವು ಯಾವ ರೀತಿ ಬ್ರೀದಿಂಗ್ ಪ್ಲಾನ್ ಮಾಡಬೇಕು ಒಂದು ಹಾಡಲ್ಲಿ, ಹೇಗೆ ಡಿವೈಡ್ ಮಾಡಬೇಕು, ದಟ್ ಇಸ್ ವಂಡರ್ಫುಲ್. ರಾಜೇಶ್ ಕೃಷ್ಣನ್ ಅವರ ಜೊತೆಗಿನ ಒಡನಾಟ. ಈಸ್ ಅ ಸ್ವೀಟೆಸ್ಟ್ ಮೋಸ್ಟ್ ಹಂಬಲ್ ಪರ್ಸನ್ ದಟ್ ಐ ಎವರ್ ಮೆಟ್ ಅಂತ ಹೇಳ್ಬೋದು. ಯಾವಾಗ್ಲೂ ಕಾಮಾಗಿರ್ತಾರೆ ಅವರು. ಒಂದು ಕೋಪ ಮಾಡ್ಕೊಂಡಿದ್ದೆ ನಾನು ಈವರೆಗೂ ನೋಡಿಲ್ಲ. ಅರ್ಜುನ್ ಜನ್ಯ, ಈಸ್ ಅ ಪರ್ಫಾರ್ಮರ್. ಅಂದರೆ ಕಂಪೋಸರ್, ಒಳ್ಳೆ ಕಂಪೋಸರ್, ಮ್ಯಾಜಿಕಲ್ ಕಂಪೋಸರ್ ಎಲ್ಲರೂ ಹೇಳ್ತಾರೆ. ಬಟ್ ಅವರು ಸ್ಟೇಜ್ ಮೇಲಿನ ಎನರ್ಜಿ ಅದು ಇಟ್ಸ್ ಡಿಫ್ರೆಂಟ್. ಇದು ತುಂಬಾನೇ ಪ್ಲಾನ್ ಮಾಡ್ತಾರೆ. ಈಸ್ ಅ ವೆರಿ ಹಾರ್ಡ್ ವರ್ಕರ್ ಆ್ಯಂಡ್ ಅದನ್ನು ಎಲ್ಲರಿಗೂ ಅವರವರ ರೋಲ್ನ ಅಷ್ಟು ಚೆನ್ನಾಗಿ ಅಸೈನ್ ಮಾಡ್ತಾರೆ. ವೆರಿ ನೈಸ್. ವಿಜಯ್ ಪ್ರಕಾಶ್ ವಿ.ಪಿ. ಸರ್ ಇಸ್ ಆಲ್ಸೋ ವೆರಿ ಎಂಕರೇಜಿಂಗ್. ಹಾಗೆ ಅವರು ಈಸ್ ಆಲ್ಸೋ ಅ ವೆರಿ ಗುಡ್ ಎಂಟರ್ಟೈನರ್. ಒಳ್ಳೆ ಸಿಂಗರ್ ನಮ್ಗೆಲ್ಲರಿಗೂ ಗೊತ್ತು, ಬಟ್ ಯಾವುದೇ ಕ್ಯಾಟಗರಿಯ ಆಡಿಯನ್ಸ್ನ ಅವ್ರಿಗೆ ಕ್ಯಾಪ್ಚರ್ ಮಾಡೋಕೆ ಗೊತ್ತು. ಸೊ ಇಟ್ಸ್ ಲಾಟ್ ಆಫ್ ಲರ್ನಿಂಗ್ ಫ್ರಮ್ ಹಿಮ್. ಆ್ಯಂಡ್ ನನಗೂ ನನ್ನ ಕರಿಯರಲ್ಲಿ ಬಹಳಷ್ಟು ಅವರ ಪಾತ್ರ ಇದೆ. ಸೊ ಬಹಳಷ್ಟು ಎಂಕರೇಜ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರಿಗಾಗಿ ಒಂದು ಹಾಡನ್ನ ಹಾಡ್ತೀನಿ ಅನ್ನೋದಾದ್ರೆ ಯಾವ ಹಾಡನ್ನು ಕೇಳಿಸ್ತೀರಾ? ಎಲ್ಲರಿಗೋಸ್ಕರ. ಸೊ ಎಷ್ಟೆಲ್ಲ ಕಲ್ತಿದ್ದೀರಿ, ಸೊ ಅವರಿಂದ ಏನೆಲ್ಲ ಕಲಿಕೆ ಆಗಿದೆ, ಸೊ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಒಂದು ಹಾಡು. ಟೀಮ್ ಆಗಿರ್ಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಆಗಿರುವಂತ ಯಾವ್ದಾದ್ರು ಒಂದು ಹಾಡು. ಓಕೆ, ಒಂದು ಹಳೆಯ ರಾಜ್ಕುಮಾರ್ ಅವರ ಒಂದು ಇಳೆಯರಾಜ ಅವರ ಕಂಪೋಸಿಂಗ್. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಎಸ್, ಅನುರಾಧ ಭಟ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅವರ ಕೆರಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅವರ ದಿನಚರಿ ಬಗ್ಗೆ ಕೇಳುವಂತಹ ಒಂದು ಕುತೂಹಲ ನಮ್ಗೆ ಖಂಡಿತವಾಗ್ಲೂ ಇದೆ. ಸೊ ಹೇಗಿರುತ್ತೆ ನಿಮ್ಮ ದಿನಚರಿ? ಸ್ಯಾಡ್ಲಿ ದಿನಚರಿ ಹೀಗೆ ಅಂತ ಇಲ್ಲ. ಯಾಕಂದ್ರೆ ಒಂದೊಂದು ದಿನ ಒಂದೊಂದು ಥರ. ಇವತ್ತು ನಾನು ಇಲ್ಲಿ ಆಕಾಶವಾಣಿಯಲ್ಲಿದ್ದೀನಿ, ನೆಕ್ಸ್ಟ್ ನಾನು ಯಾವುದೋ ಮೆಂಟ್ರಿಂಗ್ ಸೆಷನ್ ಹೋಗ್ತೀನಿ, ಸಾಯಂಕಾಲ ಯಾವುದೋ ಪ್ರೋಗ್ರಾಮ್ ಇರುತ್ತೆ, ನಾಳೆ ಬೇರೆ ಥರನೇ ಇರುತ್ತೆ, ನಾಳೆ ನಾನು ಟ್ರಾವೆಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ದಿನ ಎಲ್ಲ ಟ್ರಾವೆಲ್ ಮಾಡಿ ಸಾಯಂಕಾಲ ಹೋಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತೀನಿ, ವಾಪಸ್ ರಿಟರ್ನ್ ಆಗಬೇಕು. ಯಾಕಂದ್ರೆ ಮಾರನೇ ದಿನ ಇನ್ನೊಂದೇನೋ ಒಪ್ಕೊಂಡಿರ್ತೀನಿ, ರಾತ್ರಿ ನಿದ್ದೆ ಇರಲ್ಲ, ಅಲ್ಲಿ ಬೆಳಗ್ಗೆ ಬೇಗ ಒಂದು ರೆಕಾರ್ಡಿಂಗ್ ಇರುತ್ತೆ, ಇನ್ಯಾವುದೋ ಶೂಟ್ ಇರುತ್ತೆ. ಸೊ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಬಟ್ ನಾನು ಎಂಜಾಯ್ ಮಾಡ್ತೀನಿ. ಚಾಲೆಂಜ್ ಇದು ಅಂತ ಅನ್ಸುತ್ತೆ. ಹೌದು, ಅಂದರೆ ಐ ಆಮ್ ಬ್ಲೆಸ್ಡ್. ಒಂದು ಬ್ಯುಸಿ ಸಿಂಗರ್, ಅದರ ಬ್ಯುಸಿ ಆರ್ಟಿಸ್ಟ್ ಅಂದರೆ ಈ ಥರ ಇರುತ್ತೆ. ಸೊ ನಮ್ಮ ಪರ್ಸ್ನಲ್ ಕೆಲಸಗಳೆಲ್ಲ ಹಿಂದೆ ಬೀಳುತ್ತೆ, ನಮ್ಮ ಪ್ರೊಫೆಷನ್ನೇ ಮುಂದೆ ಇರುತ್ತೆ. ಬಿಕಾಸ್ ನಾವು ಕಮಿಟ್ ಆಗಿರ್ತೀವಿ. ಇಂಥ ದಿನ ನಾನು ಇರ್ತೀನಿ ಅಂದರೆ ನಾನು ಅಲ್ಲಿ ಇರಲೇಬೇಕು. ಎಷ್ಟೇ ಬೇಜಾರಾಗಿದ್ರು ಒಂಥರ ಆ ಬೇಜಾರೆಲ್ಲ ಕಳೆದೋಗಿ ಖುಷಿ ಆಗತ್ತೆ. ತುಂಬಾ ರೊಮ್ಯಾಂಟಿಕ್ ಮೂಡನ್ನು ಕೊಡುವಂತ ಹಾಡು. ಆ ಥರದ ಸಂದರ್ಭ ಬಂದು ಯಾವುದಾದ್ರೂ ಹಾಡನ್ನ ಹಾಡಿದ್ದಿದ್ಯಾ? ಯಾವ್ದಾದ್ರು ಆ ಥರದ ಸಿಚುವೇಶನ್ ನೆನಪಿಸ್ಕೊಳ್ಳೋದು? ಆ ಥರ ಸಿಚುವೇಶನ್ ಅಲ್ಲ, ಬಟ್ ಬೇರೆ ಬೇರೆ ಥರ ಸಿಚುವೇಶನ್ ಸಿಂಗರ್ಸ್ಗೆ ಬಂದೇ ಬರುತ್ತೆ. ಈಗ ಯಾವಾಗಲೂ ನಾವು ಸಂತೋಷವಾಗೇ ಇರಲ್ಲ, ಏನೋ ಒಂದು ಪ್ರೆಷರ್ ಇರುತ್ತೆ, ಅಲ್ಲಿ ಯಾವುದೋ ಒಂದು ಕೆಲಸ ಆಗಿರಲ್ಲ ಮನೆಯಲ್ಲಿ, ಅಥವಾ ದಾರಿಯಲ್ಲಿ ಯಾರಿಗೋ ಏನೋ ಒಂದು ಟ್ರಾಫಿಕ್ ಇರುತ್ತೆ, ಟೈಮಿಗೆ ತಲುಪಿರಲ್ಲ, ಸಾವಿರ ಇರುತ್ತೆ ಟೆನ್ಷನ್. ಬಟ್ ಅಲ್ಲಿ ಹೋದ್ಮೇಲೆ ಒಂದೇ ಒಂದು ಫೋಕಸ್ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಬಟ್ ಈ ಅಪ್ಪ ಐ ಲವ್ ಯು ನಾನು ಹಾಡಿದಾಗ ಒಂದು ತುಂಬ ಕ್ಯಾಶುವಲಿ ಹಾಡ್ದಂಥ ಹಾಡು. ಎಲ್ಲ ಹಾಡು ಹೇಗೆ ಹಾಡ್ತೀನಿ ಅದೇ ಥರ ಹಾಡಿದಂತ ಹಾಡು. ಹಾಡುವಾಗ ಏನು ವಿಶೇಷ ಅನ್ಸ್ಲಿಲ್ಲ, ಅಂದ್ರೆ ಅಫ್ಕೋರ್ಸ್ ಹಾಡು ಚೆನ್ನಾಗಿದೆ ಅನ್ಸ್ತು, ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಫಾರ್ ಎವರ್ ಅನ್ನೋ ತರ ನನ್ಗೇನು ಫೀಲ್ ಆಗಿರ್ಲಿಲ್ಲ. ಹಾಡ್ದೆ ಬಂದೆ ಅಂಡ್ ನಂದು ಉಳ್ಕೊಳ್ಳುತ್ತಾ ಇಲ್ವೋ ಅಂತಾನು ಡೌಟ್ ಇತ್ತು. ಸೊ ರಿಲೀಸಿಗೆ ಮುಂಚಿನ ದಿನ ನನಗೆ ಅರ್ಜುನ್ ಜನ್ಯ ಸರ್ ಅದ್ರ ಫೈನಲ್ ಕಾಪಿ ಕಳ್ಸಿದ್ರು. ಅಂದ್ರೆ ಅದರದ್ದೆಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಆಗಿರುತ್ತಲ್ಲ, ಕೇಳಿಸಿದ್ರು. ಆವಾಗ ನನಗೆ ಗೊತ್ತೇ ಇಲ್ದಿರೋ ಹಾಗೆ ಕಣ್ಣಲ್ಲಿ ನೀರು ಬಂತು. ನಾನು ಯಾವ್ದು ಹೆಬ್ಬುಲಿ ಆಡಿಯೋ ಲಾಂಚ್ ಇರಬೇಕು, ದಾವಣಗೆರೆಯಲ್ಲಿದ್ದೆ, ಸೌಂಡ್ ಟೆಸ್ಟ್ ಆಗ್ತಾ ಇತ್ತು, ಸೌಂಡ್ ಚೆಕ್ ಬೆಳಗ್ಗೆ. ಸೊ ಅಲ್ಲಿ ಸ್ಟೇಜ್ ಮಧ್ಯೆ ಇದೀನಿ, ಸಾವಿರಾರು ಜನ ಓಡಾಡ್ತಾ ಇದ್ದಾರೆ, ನಾನು ಹಾಡು ಕೇಳ್ಕೊಂಡು ನಂದೇ ಲೋಕದಲ್ಲಿ ಅಳ್ತಾ ಇದ್ದೀನಿ. ಬಟ್ ಈ ಹಾಡು ರಿಲೀಸ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ತಂದೆಗೆ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆ್ಯಂಡ್ ಆ ಟೈಮಲ್ಲಿ ಈ ಹಾಡು ಕೇಳಿ ಕೇಳಿ ತುಂಬ ಅಳ್ತಾ ಇದ್ದೆ ನಾನು. ಸೊ ಬಟ್ ಲಕಿಲಿ ಅಪ್ಪ ಹುಷಾರಾಗಿದ್ದಾರೆ ಆ್ಯಂಡ್ ಹಾಡು ಕೂಡ ತುಂಬ ಜನರನ್ನ ರೀಚ್ ಆಯಿತು. ವಾಯ್ಸ್ ಅನ್ನೋಂಥದ್ದು ನಿಮಗೆ ಸಿಕ್ಕಂತಹ ಒಂದು ವರ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಿರ್ವಹಿಸೋದಕ್ಕೆ, ಇದನ್ನ ಸುಧಾರಿಸೋದಕ್ಕೆ ಸೊ ಯಾವ್ದಾದ್ರು ಟೆಕ್ನಿಕ್ಗಳನ್ನ ಬಳಸುವಂಥದ್ದು ಯಾರು ಇದೆಯಾ ನೀವು?
ಟೆಕ್ನಿಕ್ ಅಂದರೆ ಪ್ರಾಕ್ಟೀಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ನಾನು ಆಗಲೇ ಹೇಳಿದಾಗೆ ನಮ್ಮ ದಿನಚರಿ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಸೊ ಯಾವುದೋ ಊರಿಗೆ ಹೋಗಿ ಏನೋ ತಿಂದಿರ್ತೀವಿ, ಏನೋ ಕುಡ್ದಿರ್ತೀವಿ, ನೀರು ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಹೀಗೇ ತಿಂತೀನಿ ಹಾಗೆ ತಿಂತೀನಿ ಅಂತ ಹೇಳೋಕ್ಕಾಗಲ್ಲ. ಪ್ರಾಕ್ಟೀಸ್ ಇಸ್ ದಿ ಓನ್ಲಿ ಥಿಂಗ್ ನಮಗೆ ನಮ್ಮ ಧ್ವನಿನ ಕಾಪಾಡೋಕ್ಕೆ, ಆ ಸ್ಟ್ಯಾಮಿನಾ ಕೊಡೋದು. ಆಮೇಲೆ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಓವರ್ ಆಲ್. ಸಿಂಗರ್ ಅಂತಲ್ಲ, ಯಾವುದೇ ಒಂದು ಹೆಲ್ದಿ ಪರ್ಸನ್ ಇಮ್ಯುನಿಟಿ ಇರುತ್ತಲ್ವಾ. ಸೊ ಯಾವುದೇ ರೋಗ ಬರದೇ ಇರೋ ಹಾಗೆ ನಮ್ಮ ದೇಹನ ಕಾಪಾಡಿಕೊಂಡ್ರೆ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಷ್ಟೂ ದಿನಗಳ ಜರ್ನಿಯಲ್ಲಿ ಹಾಡುಗಳನ್ನ ಹಾಡ್ತಾ ಬಂದಿದ್ದೀರಾ. ಯಾವಾಗಲಾದರೂ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾನು ಹಾಡುಗಳನ್ನು ಕಂಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದೆಯಾ? ಅಷ್ಟು ಸಮಯ ನನಗೆ ಸಿಗಲ್ಲ. ಬಟ್ ಹೆಚ್ಚಾಗಿ ಆರ್ಟಿಸ್ಟ್ಗಳಿಗೆ ಈ ಆಷಾಢ ಟೈಮಲ್ಲಿ ಒಂಚೂರು ಟೈಮ್ ಜಾಸ್ತಿ ಇರುತ್ತೆ. ಸೊ ಆವಾಗೆಲ್ಲ ನನಗೆ ಮನ್ಸಿಗೆ ತೋಚಿದ್ದೆಲ್ಲ ನಾನು ಹಾಡಿ ನನ್ನ ಫೋನಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಸೊ ಅದೇ ಥರ ಒಂದು ಇತ್ತೀಚೆಗೆ ಜುಲೈ ಆ್ಯಂಡ್ ಆಗಸ್ಟಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಬಿಡುಗಡೆ ಮಾಡೋದಕ್ಕೋಸ್ಕರ ನನ್ನ ಒಂದು ಕಂಪೋಸಿಷನ್ ರೆಕಾರ್ಡ್ ಮಾಡಿಸ್ದೆ. ಆ್ಯಂಡ್ ಅದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಸಾಹಿತ್ಯ ಬರೆದ್ರು. ಆ್ಯಂಡ್ ಒಳ್ಳೆ ಹೆಸರಾಂತ ಕಲಾವಿದರೆಲ್ಲ ಬಂದು ನುಡಿಸಿದ್ರು. ಆಲ್ ವೆರಿ ಎಂಕರೇಜಿಂಗ್. ನಾನು ಫಸ್ಟ್ ಕಂಪೋಸರ್ ಆದರೂ ಏನೋ ಪ್ರೊಫೆಷನಲ್ ಕಂಪೋಸರ್ ಅನ್ನೋ ಥರನೇ ಎಲ್ಲರೂ ಟ್ರೀಟ್ ಮಾಡಿದ್ರು. ಆ್ಯಂಡ್ ಚೆನ್ನಾಗಿ ಬಂತು ಕೂಡ. ಸೊ ಆ ಹಾಡು ನಾನು ಬಹಳಷ್ಟು ಕಾರ್ಯನಿರ್ವಹಿಸಿದ್ದೆ ಆಸ್ ಅ ಮ್ಯೂಸಿಕ್ ಕಂಪೋಸರ್, ಸಿಂಗರ್, ಪ್ಲಸ್ ನಾನು ವಿಡಿಯೋ ಕೂಡ ನಾನೇ ಡೈರೆಕ್ಷನ್ ಮಾಡಿದ್ದೆ. ಅದರಲ್ಲಿ ಡಾನ್ಸ್ ಕೂಡ ಮಾಡಿದ್ದೆ, ಕಥಕ್ ಮಾಡಿದ್ದೀನಿ ಅದರಲ್ಲಿ. ಸೊ ಸ್ವಲ್ಪ ಅಭಿನಯ ಇದೆಲ್ಲ ಇದೆ. ಕೇಳಿಸ್ಬಹುದಾದ್ರೆ? ಓ ಖಂಡಿತ. ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ, ಇಲ್ಲೇ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಒಂದು ಚಿಕ್ಕ ತುಣುಕು. ಸೊ ಹಾಡಿನ ಹೆಸರು ಗೋಪಿ ಲೋಲ. ಇದನ್ನ ನಾನು 4 ಭಾಷೆಯಲ್ಲಿ ರಿಲೀಸ್ ಮಾಡಿದ್ದೆ. ಈಗ ಕನ್ನಡ ಹಾಡ್ತೀನಿ ಇಲ್ಲಿ. ಗೋಪಿ ಲೋಲ ಹೇ ಗೋಪಾಲ ಕಾಯಲಾರೆ ಬಾರೋ ಬೇಗ ಮಾಯಗಾರ ವೇದ ಸಾರ ವೇಣುನಾದ ಮಾಡು ಬೇಗ ಕರ ಮುಗಿವೆ ಕನಿಕರಿಸು ಬಳಿ ಸಾರಿ ದಯವಿರಿಸು ಕೊಳ್ಳಲನಾದ ಬಯಸಿದೆ ಮನಸ್ಸು ಕಣ ಕಣ ನಿನನೆ ಜಪಿಸಿ ನನನ ತನ ನನ 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 ಕೊರಗಿ ಕೊರಗಿ ಕನವರಿಸಿವೆ. ಈ ಥರ ಇದೆ. ನೈಸ್. ಅನುರಾಧ ಭಟ್ ಅವ್ರ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅಂತಂದ್ರೆ, ಸೊ ಅವ್ರು ಹೊಸಬ್ರ ಜೊತೆ, ಹೊಸ ವಾತಾವರಣದ ಜೊತೆ ಹೇಗೆ ಹೊಂದ್ಕೊಳ್ತಾರೆ? ಯಾಕೆಂತಂದ್ರೆ ತುಂಬಾ ಕಡೆ ಹೋಗ್ತಿರ್ತೀರಿ, ಹೊರದೇಶಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀರಿ. ಸೊ ನಿಮ್ಮನ್ನ ನೀವು ಡಿಫೈನ್ ಮಾಡ್ಕೊಳ್ಳೋದಾದ್ರೆ, ನೀವು ಇಂಟ್ರೋವರ್ಟಾ, ಎಕ್ಸ್ಟ್ರೋವರ್ಟಾ, ಅಥವಾ ಎಲ್ಲರ ಜೊತೆ ಆರಾಮಾಗಿ ಬೆರೀತೀರಾ? ಹೇಗೆ? ಇಂಟ್ರೋವರ್ಟೂ ಅಲ್ಲ, ಎಕ್ಸ್ಟ್ರೋವರ್ಟೂ ಅಲ್ಲ, ಇನ್ ಬಿಟ್ವೀನ್, ಆಂಬಿವರ್ಟ್. ಬಟ್ ನಾನು ನೋಡೋಕೋದ್ರೆ ಸಿಂಪಲ್, ನಾನು ಕಾಂಪ್ಲಿಕೇಟೆಡ್ ಅಲ್ಲ. ಸೊ ಯಾರು ಬಂದರೂ ಮಾತಾಡ್ಸಿದ್ರೆ ಐ ಆಮ್ ಈಸಿಲಿ ಅಪ್ರೋಚಬಲ್. ಒಂದು ಐ ಆಮ್ ಫ್ರೆಂಡ್ಲಿ. ಆಮೇಲೆ ಪ್ರತಿದಿನ ಹೊಸಬ್ರನ್ನೇ ಮೀಟ್ ಮಾಡ್ತೀವಿ. ಸೊ ನಿಮ್ಮನ್ನ ಇವತ್ತು ಫಸ್ಟ್ ಟೈಮ್ ಭೇಟಿ ಮಾಡಿದ್ದೀನಿ. ಹಾಗೆ ಒಂದು ರೆಕಾರ್ಡಿಂಗ್ ಹೋದ್ರು ಹೊಸಬ್ರು ಇರ್ತಾರೆ, ಒಂದು ಶೋಸ್ ಹೋದ್ರು ಆರ್ಗನೈಸರ್ಸ್ ಪರಿಚಯ ಇರಲ್ಲ, ಅವತ್ತೇ ಭೇಟಿ ಮಾಡಿರ್ತೀವಿ. ಸೊ ದಿನಾ ಹೊಸಬ್ರನ್ನ ಮೀಟ್ ಮಾಡೋದ್ರಿಂದ ಅದೊಂಥರ ಅಭ್ಯಾಸ ಆಗೋಗಿದೆ. ಈ ಹಾಡುಗಾರಿಕೆ, ಸಂಗೀತವನ್ನು ಹೊರತುಪಡಿಸಿ ಸೊ ನಿಮ್ಮ ಅಭ್ಯಾಸಗಳು, ಹವ್ಯಾಸಗಳು, ಸೊ ಏನಂತ ತಿಳ್ಕೊಬಹುದು ನಾವು? ಏನು ಕೆಲಸ ಇಲ್ಲ ಅಂದರೆ ಅವತ್ತು ತುಂಬ ನಿದ್ದೆ ಮಾಡ್ತೀನಿ. ಹೇಳಿರ್ತೀನಿ ಮನೆಯಲ್ಲಿ ಯಾರು ಎಬ್ಬಿಸ್ಬಾರ್ದು ನಾನು ಅಂತ. ಎಲ್ಲರೂ ಏನು ಇಟ್ಟಿರಲ್ಲ, ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡ್ತೀನಿ. ಅದಾಗಿನೂ ಟೈಮ್ ಉಳಿತು ಅಂದರೆ ಮೂವೀಸ್ ನೋಡ್ತೀನಿ, ಆಮೇಲೆ ಏನಾದ್ರು ತಿಂತೀನಿ. ಇಷ್ಟಪಟ್ಟಿರೋ ಅಂದರೆ ಆಚೆ ಕಡೆ ಹೋಗಿ ನನ್ನ ತಂಗಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಟ್ ಲಾಂಗ್ ಗ್ಯಾಪ್ ಸಿಕ್ತು ಅಂದರೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮಗೆ ಸಿಕ್ಕಂಥ ಮೊದಲನೇ ಸಂಭಾವನೆ ಹೇಗಿತ್ತು? ಏನು ಅನ್ನಿಸ್ತು ಆವಾಗ? ಎಷ್ಟು ಸಿಕ್ಕಿತ್ತು ಅಂತ ಕೇಳಬಹುದು ಅನ್ನೋದಾದ್ರೆ? ನನಗೆ ಮೊದಲು ನನ್ನ ಕೈಗೆ ಕ್ಯಾಶ್ ಅಂತ ಬಂದಿದ್ದು ಒಂದು ಕಾಂಪಿಟಿಷನಲ್ಲಿ ವಿನ್ ಆದಾಗ 1000 ರೂಪೀಸ್ ಕ್ಯಾಶ್ ಪ್ರೈಸ್ ಇತ್ತು. ಅದನ್ನು ನಾನು ಇವಾಗಲೂ ಇಟ್ಕೊಂಡಿದ್ದೀನಿ. ಆ ಪರ್ಸ್ ಕೂಡ ಆಮೇಲೆ ಬೇರೆ ಎಲ್ಲಿ ಯೂಸ್ ಮಾಡಿಲ್ಲ, ಹಾಗೇ ಇದೆ, ಅಮ್ಮನ ಹತ್ರ ಇದೆ ಅದು. ಅದಲ್ಲದೆ ನಾನು ಪ್ರೊಫೆಷನ್ ಆಗಿ ಸ್ಟಾರ್ಟ್ ಮಾಡಿದಾಗ ಒಂದು ಯಾವುದೋ ಒಂದು ಜಿಂಗಲ್ ಹಾಡೋಕ್ಕೆ ಹೋಗಿದ್ದೆ, ಅದಕ್ಕೆ 50 ರೂಪಾಯಿ ಕೊಟ್ಟಿದ್ರು. ಅದು ಖರ್ಚಾಗಿರುತ್ತೆ, ಬಟ್ ಅದೊಂದು ಖುಷಿ ಇತ್ತು ಅಫ್ಕೋರ್ಸ್. ಅಂದರೆ ನಾನು ಆಟೋಗೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿ 250-300 ರೂಪಾಯಿನೋ ಆಗಿತ್ತು. ನಮ್ಮ ಮನೆಯಿಂದ ಸ್ಟುಡಿಯೋಗೆ ಹೋಗೋದಕ್ಕೆ 50 ರೂಪಾಯಿ ಕೊಟ್ಟಿದ್ದೆ. ಬಟ್ ದಟ್ ಇಸ್ ಅಫ್ಕೋರ್ಸ್ ಸ್ಪೆಷಲ್. ಸೊ ಈ ಕಲಾವಿದರು ಅಂದಾಗ ಎಲ್ಲ ಟೈಮಲ್ಲೂ ಬರೀ ನಾವು ದುಡ್ಡಿಗಾಗಿ ಮಾತ್ರ ಕೆಲಸ ಮಾಡ್ತೀವಿ ಅಂತ ಅನ್ಕೊಳಕ್ಕಾಗಲ್ಲ. ಸೊ ನಮ್ಮ ಮನಸ್ಸಿನ ತೃಪ್ತಿಗೆ ಅಥವಾ ಆಪರ್ಚುನಿಟೀಸ್ಗೋಸ್ಕರ ಅಥವಾ ನಮ್ಮ ಖುಷಿಗೋಸ್ಕರನೂ ಸಾಕಷ್ಟು ಸಲ ಕೆಲಸ ಮಾಡಿದಿರತ್ತಲ್ವಾ? ಹಾಗೆ ನಿಮ್ಗೆ ಹಾಡುವಾಗ ತುಂಬಾ ಖುಷಿ ಕೊಟ್ಟಂತದ್ದು, ನಿಜವಾಗ್ಲೂ ಲಕ್ಕಿ ನನಗೆ ಇದು ಸಿಕ್ಕಿದ್ದು ಅಂತ ಅನ್ಸಿದ ಹಾಡು ಯಾವುದು? ಆ ಥರ ನನ್ನ ಜೀವನನೇ ಲಕ್ಕಿ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಸಿಂಗರೇ ಆಗಬೇಕು ಅಂತ ಅಂದ್ಕೊಂಡವಳು.
ಈಗ ದುಡ್ಡುಗೋಸ್ಕರ ದುಡಿಯೋದು ಅಂದ್ರೆ ನಾನು ಹೇಳಿದ್ನಲ್ಲ ಮಲ್ಟಿನ್ಯಾಷನಲ್ ಅಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತಿದ್ನೇನೋ, ಐ ಡೋಂಟ್ ನೋ. ನನ್ಗೆ ಯಾವ ರೀತಿ ಹೆಸರು ಸಂಪಾದನೆ ಮಾಡ್ತೀನಿ ಅಥವಾ ದುಡ್ಡು ಸಂಪಾದನೆ ಮಾಡ್ತೀನಿ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಸ್ಟಿಲ್ ನಾನು ಇದನ್ನ ಚೂಸ್ ಮಾಡಿದ್ದೇನೆಂದ್ರೆ ನನಗೆ ಅಲ್ಲಿ ಯಾವುದೋ ಇಷ್ಟ ಇಲ್ಲದೆ ಇರೋಂಥ ಕೆಲಸ, ಫೋರ್ಸಿಬಲ್ ಕೆಲಸ ಮಾಡೋದಕ್ಕಿಂತ ನನ್ನ ಮನಸ್ಸು ಎಲ್ಲಿರುತ್ತೋ ಅಲ್ಲಿ ನಾನು ಇರ್ಬೇಕು ಅಂತ ಇದನ್ನ ಚೂಸ್ ಮಾಡಿದೆ. ಸೊ ಅದು ನಾವು ತುಂಬಾ ಒಂದು ಹಾರ್ಟ್ ಇಂದ ಕೆಲಸ ಮಾಡಿದಾಗ ಆಮೇಲೆ ತಾನೇ ಯಶಸ್ಸು, ದುಡ್ಡು ಎಲ್ಲ ಹಿಂದೆ ಬರುತ್ತೆ. ಈ ಜೀವನವೇ ಒಂದು ಲಕ್ಕಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೊಂಥರ ಸಮಗ್ರತಾ ಭಾವ. ತುಂಬಾ ಖುಷಿ ಆಗುತ್ತೆ ಈ ಮಾತನ್ನು ಕೇಳೋದಕ್ಕೆ. ಥ್ಯಾಂಕ್ ಯು. ಎಸ್ ಮೇಡಮ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಸೊ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಎಲ್ಲ ನೆನಪುಗಳನ್ನ, ಒಡನಾಟವನ್ನ ಹಂಚ್ಕೊಂಡ್ರಿ. ಈ ಹೊತ್ತಿನ ಕಾರ್ಯಕ್ರಮ ತಮ್ಗೆ ಏನು ಅನ್ನಿಸ್ತು? ಖುಷಿ ಆಯ್ತು. ಹೊಸ ವರ್ಷದ ಮೊದಲ ದಿನ ಕೇಳುಗರ ಜೊತೆ ನನ್ನ ಕೆಲವು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದು, ಹಾಡಿದ್ದು. ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟಾರ್ಟ್. ಹೋದ ವರ್ಷಕ್ಕಿಂತ ಅಥವಾ ಕಳೆದ ಎಲ್ಲ ವರ್ಷಗಳಿಗಿಂತ ಈ ವರ್ಷ ನಿಮ್ಮೆಲ್ಲರಿಗೂ ಚೆನ್ನಾಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದೇ ಒಂದು ಪ್ರಶ್ನೆ ಕೊನೆಯಲ್ಲಿ ಕೇಳಬೇಕು ಅಂತ ಅನ್ಸೋದು, ಸಾಮಾನ್ಯವಾಗಿರೋ ಪ್ರಶ್ನೆ. ನ್ಯೂ ಇಯರ್ ಅಲ್ಲಿ ರೆಸಲ್ಯೂಷನ್ಸ್ ಅಂತ ಮಾಡ್ಕೊಳ್ತೀವಿ, ಎಷ್ಟೊಂದು ಫಾಲೋ ಮಾಡೋಕ್ಕಾಗಲ್ಲ. ಆದರೂ ಕೂಡ ಒಂದು ಹೊಸ ರೆಸಲ್ಯೂಷನ್ ಅಂತ ಇರಬೇಕು ಅಂತ 2025ಕ್ಕೆ ನೀವು ಆ ಥರದ್ದು ಯಾವುದಾದ್ರೂ ರೆಸಲ್ಯೂಷನ್ ಅಂತ ಇಟ್ಕೊಂಡಿದ್ದೀರಾ? ಸೊ ಕಾಲೇಜ್ ಟೈಮಲ್ಲಿ ಇದೊಂದು ಟ್ರೆಂಡ್ ಇತ್ತು ನಮಗೆ, ಸೊ ರೆಸಲ್ಯೂಷನ್ ಅಂತ. ಬಟ್ ಯಾವುದೂ ಅದು ಫಾಲೋ ಮಾಡ್ತಾ ಇರಲಿಲ್ಲ. ಸೊ ಈಗ ಅದು ರೆಸಲ್ಯೂಷನ್ ಅಂತ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನನ್ನ ಓನ್ಲಿ ರೆಸಲ್ಯೂಷನ್ ಇಸ್ ಟು ನಾಟ್ ಮೇಕ್ ಎನಿ ರೆಸಲ್ಯೂಷನ್, ಬಟ್ ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೋಸ್ಕರ ಒಂದು ಹಾಡನ್ನು ಹಾಡೋದಾದ್ರೆ? ಆಕಾಶವಾಣಿ ಕೇಳುಗರು ನಮ್ಮೆಲ್ಲರನ್ನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ, ಹಾಡುಗಳನ್ನ ಕೇಳ್ತಾ ಇರಿ, ನಮ್ಗೆ ಆಶೀರ್ವಾದ ಮಾಡ್ತಾ ಇರಿ. ಹಾಗೆ ನಿಮಗೆ ಈ ವರ್ಷ ತುಂಬ 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 ಚೆನ್ನಾಗಿರ್ಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಏನೇನು ಬೇಕೋ ಅದೆಲ್ಲ ದೇವರು ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಮೇಡಮ್, ನಮ್ಮ ಕರೆಗೆ ಹೋಗೊಟ್ಟು ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಕಾಶವಾಣಿ ಬಳಗದ ವತಿಯಿಂದ ನನ್ನನ್ನು ಕರೆಸಿದ್ದಕ್ಕೆ ನಿಮಗೆ, ಆಕಾಶವಾಣಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಆಕಾಶವಾಣಿ ನೀವು ಕೇಳ್ತಾ ಇರೋದು ಇಷ್ಟೊತ್ತು ಹೊಸ ವರ್ಷದ ಹೊಸ ದಿನಗಳಲ್ಲಿ ನಾವಿದ್ದೀವಿ. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದು ಅನುರಾಧ ಭಟ್, ಮತ್ತೆ ಅವ್ರ ಜೊತೆಲಿ ಮಾತುಕತೆಯಲ್ಲಿ ಇದ್ದಿದ್ದು ನಾನು ಮಧು ಚೈತ್ರ, ಮತ್ತೆ ನಾನು ನಿಮ್ಮ ಬಾನುಲಿ ಗೆಳೆಯ ಸಚಿನ್ ಬನವಾಸಿ.